ಗೂಡು ಕಟ್ಕೊಂಡು ಕುಂಡ್ರದು ಮಾನವನ ಕೆಲಸ. ಗೂಡು ಕಟ್ಕೊಂಡು ಮನೆ ಕಟ್ಕೊಂಡು ಕುಂತು ಬಿಡೋದು, ಮುಗಿದು ದೊಡ್ಡ ಕೆಲಸ ಮಾಡಿದಂಗೆ ಆಯ್ತು. ಎಲ್ಲಿಯೂ ನಿಲ್ಲದಿರು ಮನೆಯನ್ನು ಎಲ್ಲಿಯೂ ಕಟ್ಟದಿರು ಅಂದ. ಅದನ್ನು ಮಾಡಲಿಲ್ಲ ಅಜ್ಜವರು. ಅವ್ರ ಮನೆ ಇವನ್ನ ನೋಡಿಬಿಟ್ರೆ ಅವಾಗ ಹೆಂಗಿತ್ತು ಅದು. ಶರೀರ ಬಿಟ್ಟ ಮ್ಯಾಗ ನಾವು ಹೋದಾಗ ದೇವಮ್ಮನವ್ರು ಇದ್ರು. ಬಾಯಿಲಿ ಬಂದು ಬೇಯಿಸಿ ಬಾಯಿ ಒಳಗೆ ಬಾಯಿ ಉಪ್ಪಿಟ್ಟು ಮಾಡಿದ್ರು. ಅಡುಗೆ ಮನೆ ಹಾಕೊಂತ ಉಪ್ಪಿಟ್ಟು ತಿನ್ನಕ್ಕೆ ಹಚ್ಚಿದ್ರು ನಂಗೆ. ನಿಮ್ಮ ಅಪ್ಪನ ಬಾಳೆ ನೋಡಿದ್ರು ಹೆಂಗೆ ಮಾಡಿದ್ರು. ಏನಿಲ್ರಿ, ಇದಿಷ್ಟ ಅಡುಗೆ ಮನೆ, ಇಲ್ಲೇ ಮೂಲ್ಯಾಗ ಇಷ್ಟ ಬಚ್ಚಲ ಒಂದು ಇದನ್ನು ಬಿಟ್ಟಿದ್ರು ಪಾಟ್, ಅದಕ್ಕೆ ಜಳಕ ಮಾಡಕ್ಕೆ ಮರಿ ಆಗಕ್ಕೆ ಹಾಕಿಲ್ಲ. ಹಾಕಿರಲಿಲ್ಲ ಮನೆಗೆ, ಹಾಕಿಲ್ಲ. ಇಲ್ಲ ಕೋಲಿ, ಮುಂದಿನ ಕೋಲಿ ಅಲ್ಲೇ ಆಕಳ ಕಟ್ತಿದ್ರು. ಕೋಲಿಯಾಗನ ಮುಂದೆ ಒಂದಿಷ್ಟು ಹಾಲು ಅದು ಮುಂದೆ ಬಂದ ಕೂಲೆ ಇದಿಷ್ಟ ಹಾಲು. ಹಿಂಗೆ ಒಳಗೊಂದು ಇದು ಅಡುಗೆ ಮನೆ, ಅಲ್ಲೇ ಬಚ್ಚಲ. ನಿಮ್ಮ ಅಪ್ಪನ ಬಾಳೆ ನೋಡಿದ್ನು, ಹಿಂಗೆ ಮಾಡಿ ಹೋಗಿ ಹೆಂಗೆ ಮಾಡಿತಿದ್ದೇವನು ಬಾಳೆ ಇದ್ರಾಗ. ಅದ್ರ ಕಡೆ ಲಕ್ಷ್ಯ ಇಲ್ಲ. ಅದು ಇದನ್ನು ಮಾಡಬೇಕು ಅನ್ನೋದು ಅಲ್ಲ, ಇಲ್ಲ ಅದು ಬಾಳೆದ ಕಡೆ ಹೆಸನ ಇಲ್ಲ. ಅದನ್ನ ಅವಲಂಬನ ಮಾಡಿದ್ರೆ ಯಾರಿಗೆ ಸುಖ ಶಾಂತಿ ಸಿಗೋದು? ಯಾವಾಗ ಜನ್ಮಾಂತರ ಬಂದದ್ದು ನಮ್ಮ ಕೆಲಸ ಅಲ್ಲ ಅದು. ಅದಕ್ಕಾಗಿ ಬಂದವರಲ್ಲ ಅವರು, ಹೌದಿಲ್ಲ? ಬಾಳೆ ಬಡ್ಕೊಂಡು ಬಾಳೆ ಮಾಡ್ಕೊಂಡು ನಾವು ಸುಖ ಹೊಂದ್ಬೇಕಂತ ಬಂದವರಲ್ಲ ಅವರು, ಹೌದಿಲ್ಲ? ಈ ಜಗತ್ತಿನಾಗ ಏನಾರ ಮಾಡಿ ಬಾಳೆ ಮಾಡಿ ಒಂದು ಸುಖ ಹೊಂದ್ಬೇಕನ್ನೋ ಉದ್ದೇಶ ಇರ್ಬೇಕು. ತಮ್ಮೊಳಗತ್ತ ಆನಂದವನ್ನು ಕಂಡುಕೊಂಡ ಅದನ್ನು ಆ ಸ್ಥಿತಿಯನ್ನು ಹೊಂದಬೇಕನ್ನೋ ಉದ್ದೇಶ. ಹೊರಗೇನೂ ಮಾಡಕ್ಕೆ ಹೋಗಲಿಲ್ಲ. ನಮ್ದೆಲ್ಲ ಒಳಗೆ ಗುರಿ ಏನೇನೋ ಮಾಡ್ಬೇಕು ಅನ್ನೋದು ಐತಿ, ಹೌದಿಲ್ಲ? ಕನಸು ಭಾಳ ಐತಿ. ನೀನು ಗಾಳಿ ಗೋಪುರ, ನೀನು ಆಶಾ ತೀರ ಗಾಳಿ ಗೋಪುರ, ಗಾಳಿಯಾಗ ಗೋಪುರ ಕಟ್ಟಿದಾಗ ನೀನು ಬಾಳೆ ವ್ಯರ್ಥ ಅಂತ ಅದ. ಜನ ಮಾತ್ರ ಮಾಡ್ಕೊತ ಬಂದೇವು ಅವನ್ನ, ಅದರಿಂದ ಏನೂ ಲಾಭ ಇಲ್ಲ. ಅಂದಿಂದ ಅದನ್ನು ಮಾಡೋದು ಏನು ಕೆಲಸ ಐತಪ್ಪ? ಉಳಿದಿಲ್ಲ ಅಂದಿಂದ ಯಾಕೆ ಮಾಡ್ಬೇಕು ಅದನ್ನು? ಉಳ್ದೈತೇನ? ಯಾವ ಜನ್ಮದ ಗಂಟು ಗದಡಿ ಉಳ್ದಾವ, ಯಾವ ಜನ್ಮದ ಮನೆ, ನಿನ್ನ ಹೊಲ ಬದುಕು, ಮಕ್ಕಳು ಮರಿ ಉಳ್ದಾವ, ಶರೀರ ಉಳ್ದಾವ. ಯಾಕೆ ದಿನ ಕೆಡಿಸ್ಕೋತಿ ಅದ್ರ ಸಂಬಂಧ? ಕೆಟ್ಟ ಹೋಗುದೈದು ಅಂತ ತಿಳಿದು ಉದಾಸೀನ ಆಗಿಬಿಡುವಂದರು. ಕೇಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ ಅಂತ ಬರ್ತತೆ ನಮಗೆ ಇಂಥ ವಿವೇಕ. ಇದು ಬಾಳೆ ಅಂತತೆ, ಬದುಕಂತತೆ, ಏನು ಭಾವಪ್ಪ ಇದನ್ನು ಹೊತ್ತಿರ್ತಾರೆ, ಹೌದಿಲ್ಲ? ಅದ್ರದ್ದು ಏನು ಹೆಸನೇ ಇಲ್ಲ ಬಿಡೋದಕ್ಕೆ. ಏನು ಮಾಡೋ ಮಾಡಿ ಏನು ಮಾಡೋ? ಜಗತ್ತಿನಾಗ ಏನು ಪ್ರಸಿದ್ಧಿ ಹೊಂದ್ಬೇಕಂತ ಮಾಡಿದವ್ರು ಏನಾಗ್ಯಾರ ನೋಡಿ, ಪ್ರಸಿದ್ಧಿ ಹೊಂದವ್ರು ಏನಾದಪ್ಪ ಅವರು? ಚಲೋತಂಗೆ ಬಾಳೆ ಮಾಡಿದವ್ರು ಏನಾಗ್ಯಾರ ನೋಡು. ಬಾಳೆದ ಬೆನ್ನು ಹತ್ತಿದವ್ರು ಏನಾದ್ರಪ್ಪ ಅವರು? ಅದರಿಂದ ಲಾಭ ಇದ್ರೆ ಮಾಡೋಕಡ್ಡಿ ಇಲ್ಲ, ಏನಾರ ಮಾಡೋದು. ಜಗತ್ತಿನ ನಂದು ಏನೂ ಕೆಲಸ ಇಲ್ಲ ಅನ್ನೋನ್ ಕೆಲಸ ಇದಂತ, ಅದರಂತನೇ ಜೀವಿಸಿದ್ರು ಅವರು. ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲಲ್ಲ. ನಮ್ಮಪ್ಪ ಹಳೆ ಸುದ್ದಿ ತೆಗಿತಿದ್ದಾನೆ ಯಾರಾದ್ರ ಮುಂದೆ? ಇಲ್ಲ, ಅದ್ರ ಕಡೆ ಗಮನನ ಇಲ್ಲ. ಯಾವಾಗಲೂ ಸ್ವರೂಪದ ನೆನವನಾಗ ಸದಾಶಿವಗದ ಉದ್ಯೋಗ ಅಂತ ತನ್ನ ಸ್ವರೂಪಾನುಸಂಧಾನ ಮಾಡ್ಕೊಂತ ಇರೋದು. ಅದ ಸಾಧುವಿನ ಲಕ್ಷಣ. ನಮ್ದೊಳಗೆ ಬಾಳೆದ ಅನುಸಂಧಾನದಾಗಿರೋರು ನಾವು. ಸಂಸಾರಿ ಲಕ್ಷಣ ಅದು, ಹೌದಿಲ್ಲ? ಸಂಸಾರಿ ಅಂದ್ರೆ ಯಾರು? ಯಾವಾಗಲೂ ಬಾಳೆದ ಅನುಸಂಧಾನದಾಗ ತೊಡಗ. ಬಾಳೆದ ಹೆಸನ ಬಿಡು ಬಿಡಿಸೋತಿ ನಾನು ಬಾಳೆ ಬದುಕು ಬರೀ ಇದ ಹೆಸನದಾಗ ಸಂಸಾರಿ. ಸಂಸಾರಿಗೆ ಸುಖ ಇಲ್ಲ. ಬದಲಾವಣೆ ಆಗೋದನ್ನ ನೆನಪು ಮಾಡ್ಕೊಂತ ಕುಂತಾವ್ ಎಲ್ಲಿ ನೆನಪು ಸಮಾಧಾನ ಇರ್ಬೇಕ್ರಿ? ಬದಲಾವಣೆ ಆಗುವುದೆಲ್ಲ ಇದು ಸಂಸಾರನ ಅಲ್ಲ.
ಇದ್ದಕ್ಕಿದ್ದಂಗೆ ಇರುವುದಲ್ಲ ಅದು. ಈಗಿನ ದಿನ ನಿನ್ನೆದು ಇವತ್ತಿಲ್ಲ, ಇವತ್ತಿನ ನಾಳೆ ಇರುವುದಿಲ್ಲ. ಅದಕ್ಕೆ ಅದು ಬದಲಾವಣೆ ಆಗೋದು ನಮಗೆ ಸುಖ ಶಾಂತಿ ಕೊಡೋದಿಲ್ಲ ಅಂತ. ಯಾವುದು ಸುಖರೂಪ ಐತಿ ಅಂದ್ರೆ ಯಾವುದು ಎಂದೂ ಬದಲಾವಣೆ ಆಗದೆ ಒಂದ ನಮೂನಿ ಐತಿ, ಅದು ಸುಖರೂಪವಾದದ್ದು ಐತಿ. ಜೋ ಸುಖ ನಿತ್ಯ ಪರಿಪೂರ್ಣ, ನಿತ್ಯವಾದದ್ದು, ಎಲ್ಲ ಕಾಲದೊಳಗೂ ಇದ್ದದ್ದು, ಯಾವಾಗಲೂ ಇದ್ದದ್ದು. ಹಿಂದೂ ಈಗೂ ಮುಂದೂ ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸುಖರೂಪವಾದದ್ದು. ಒಮ್ಮೆ ಎದ್ದು ಒಮ್ಮೆ ಇಲ್ದಂಗೆ ಆಗೋದು. ನಿನ್ನಿದು ಇವತ್ತಿಲ್ಲ, ಇವತ್ತಿನ ನಾಳಿಲ್ಲ ಅಂತಾದ್ರೆ ಬೆನ್ನು ಹತ್ತಿ ನೀನು ತೋರ್ ಎಡಗೋದು ಅದು. ಅದರಿಂದ ಸುಖ ಹೊಂದಬೇಕಂತ ಬಂದೆ. ಅವಸ್ಥೆಗಳು, ಶರೀರದ ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ. ಅದು ಯೌವನ ಅದು ಶರತ್ಕಾಲದ ಮೋಡದಂತೆ. ಯಾಕ್ರಿ ತೋರೆಡೆಗೆ ಹೋತಪ್ಪ ಶೋಭೆ ತಾರುಣ್ಯ ಎಲ್ಲಿ ಹೋತನೆ ಅಂದ. ಮಳೆಗಾಲದನ ಮೋಡ ಬಂದು ಹಾರಿ ಹೋದಂಗ ಆತ. ಯೌವನ ಬಂತು ಹೋತಿಯ, ಎಷ್ಟು ದೌಡ್ ಬಂತಪ್ಪ ಇದಕ್ಕೆ ಯೌವನ. ಮುಪ್ಪನು ಎಷ್ಟು ದೌಡ್ ಬಂತು. ಎಲ್ಲವನ್ನ ನೀನು ನೋಡ್ತಿದ್ದೀನಿ ಎದುರಿಟ್ಟು. ಶಿಶುತ್ವ, ಬಾಲ್ಯ, ಯೌವನ, ಕೌಮಾರ್ಯ, ವೃದ್ಧಾಪ್ಯ, ಇವೆಲ್ಲ ಅವಸ್ಥೆಗಳು ನಿನ್ನೆದುರಿಗೆ ಇದನ್ನು ನೋಡ್ತೀನಿ. ಬದಲಾವಣೆ ಆಗುವುದನ್ನು. ಆದ್ರೆ ನೀನು ನೋಡಾವ ಏನಾರ ಬದಲಾವಣೆ ಆಗೇನ, ನೀನ ಬೇರೆ ಇದೇ ಬೇರೆ ಅನ್ನೋ ತಿಳುವಳಿಕೆ ನಾವು ಮಾಡ್ಕೋಬೇಕಾಗಿದೆ. ಇಷ್ಟ ನಾನಾ ಮುದುಕಾಗೀನಿ, ನಾನಾ ಹುಡುಗದೀನಿ, ನಾನಾ ಅಭಿಮಾನ, ಅದರಲ್ಲಿ ತಾದಾತ್ಮ್ಯ ಭಾವವನ್ನು ಹೊಂತೀನಿ ಅಂತ ಹಿಡ್ಕೊಂಡು ಕುಂತಿಯಲ್ಲ, ಅದ ನಾನು ಅಂತ. ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಅದು ನೀ ಎಂದೂ ಆಗುವುದಿಲ್ಲ ಬದಲಾವಣೆ. ಅದನ್ನು ನೋಡಾವ ನೀನು, ಅದನ್ನ ಬದಲಾವಣೆ ಆಗೋದನ್ನ, ಅದನ್ನ ಬಾಲ್ಯ ಅದನ್ನು ನೋಡ್ತಿ, ಮುಪ್ಪನು ನೋಡ್ತಿ, ಹೌದಿಲ್ಲ, ವೃದ್ಧಾಪ್ಯನೂ ನೋಡ್ತಿ, ಎಲ್ಲ ನೋಡಾವ ನೀನು ಅದಾಗಿಲ್ಲ. ಅದ ನಾನ ಮುದುಕಂತ ತಿಳ್ಕೊಂಡಿ. ಆದ ಮುದುಕಾಗೈತಿ. ಮುದುಕಾದಿದ್ದು ಯಾವುದೋ ಶರೀರ, ಹರಿ ಆಗಿದ್ದು ಅದ, ಮುದುಕಾದದ್ದು ಅದ, ಹುಟ್ಟಿದ್ದು ಅದ, ವಿಕಾರ ಆಗೋದು ಅದ, ಸಾಯೋದು ಅದ. ನೀ ಅಲ್ಲ ಅದ. ನಿನ್ನಿಂದ ಅರಿವಿಸ್ಕೊಳ್ಳೋದು ಅದು ಇದು ಅನ್ನೋದು ಎದುರಿಟ್ಟು ನಿನ್ನಿಂದ ತಿಳಿಸ್ಕೊಳ್ಳೋದು ಎಲ್ಲ ಅದು ನಾಶ ಆಗೋದಂತೆ ನಿಶ್ಚಿತನ. ಅದಿದೆ ಅನ್ನೋದು ಎದುರಿಟ್ಟು ಇದೆಲ್ಲ ಅಳಿದು ಪೋಪುದು, ನಾಶ ಆಗಿ ಹೋಗೋದು. ಅದು ನಿನ್ನ ಎದುರಿಗೆ ಬಂದದ್ದಿಲ್ಲ. ಆದರೆ ನೀನು ಅದನ್ನು ನೋಡಾವ, ನೋಡ್ಕೊಂತ ಇದ್ದೀವಿ. ಎಚ್ಚರಿಕೆನೂ ಬಂತು, ಕನಸುನೂ ಬಂತು, ನಿದ್ರೆನೂ ಬಂತು, ಬಂದು ಹೋಗಾಕತ್ತಾವ, ಹೌದಿಲ್ಲ. ಏನಪ್ಪ ಎಚ್ಚರಿಕೆ ಹೋತು ಬಿಡೋದು, ಕನಸು ಬಂತು ಹೋತು, ನಿದ್ದೆ ಬಂತು ಹೋತು. ನೀನು ಆಗಂತ ಬಂದು ಹೋಗುವಂಥ ವಸ್ತು ಅಲ್ಲ, ಯಾವಾಗಲೂ ಅದೀನಿ. ಈ ತಿಳುವಳಿಕೆ ಮಾಡ್ಕೊ, ಯಾವಾಗಲೂ ಇದ್ದ ವಸ್ತು ನೀನು. ಇದ ಮನುಷ್ಯನ ಜನ್ಮದ ಲಾಭ. ನೀನು ಯಾರು ಇದ್ರಾಗಂದ್ರೆ ತೋರೆಡಗುವುದು ನೀನಲ್ಲ, ತೋರುವುದಕ್ಕೆ ಅಡುಗುವುದಕ್ಕೆ ಸಾಕ್ಷಿಯಾಗಿದ್ದು ಇರುವು ನೀನು, ಅರುವು ನೀನು, ಆನಂದ ಸ್ವರೂಪ ನೀನು. ಅದನ್ನು ನಂಬ. ಅರುವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ ಅಂತ. ಆ ಅರುವ ನೀನದಿ ಎನ್ನುವಂತಹ ಜ್ಞಾನವನ್ನು ಗಟ್ಟಿ ಮಾಡ್ಕೊ, ಅನುಭವಿಗಳ ಮುಖಾಂತರ ಕೇಳಿ ಅದನ್ನು. ನಿನ್ನಲ್ಲಿ ಇಲ್ಲವೆಲ್ಲ, ನೀನು ಅಲ್ಲದ್ರೊಳಗೆ ಏನಾಗುವುದಿಲ್ಲ. ನಿನ್ನ ಅಲ್ಲದ್ರೊಳಗಾಗಿ ನಿನ್ನಲ್ಲಿ ಏನೂ ಆಗಿಲ್ಲ, ಬದಲಾವಣೆ ಆಗುವುದಿಲ್ಲ. ಎಲ್ಲಿಗೈತಿ? ನೀ ಅಲ್ಲದ್ರೊಳಗಾಗೈತಿ, ತೋರಿಕೆ ಒಳಗೆ ಆಗೈತಿ, ಇರುವಿಕೆ ಒಳಗೆ ಏನೂ ಆಗಿಲ್ಲ. ಇದ್ದಕ್ಕಿದ್ದಂಗೆ ಐತಿ ಅದು ಇರುವಿಕೆ. ಇದಕ್ಕಿದ್ದಂಗೆ ಇರುವಂಥದ್ದು ಇರುವಿಕೆ ಅದ. ನಿನ್ನಂಗೆ ಇರ್ಲಿಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲ, ಅಸ್ತಿತ್ವ ಇಲ್ಲ ಯಾವಕ್ಕೂ. ನೀ ಹೆಂಗೆ ಕಾಯ್ಮಿದಿ ಹಂಗೆ ಇತರೆ ವಸ್ತುಗಳದವನು ಎಲ್ಲದ್ರಾಗೂ ಅದೀನಿ. ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ನೀ ತುಂಬಿರುವೆ ಅಂತಿಲ್ಲ, ಅದಲ್ಲ. ನೀ ಇಲ್ಲದಂಗೆ ಯಾವಾಗ ಕೇಳು. ಇವು ನಿನ್ನಿಂದ ಅರುಷಗಳು ಒಮ್ಮಿದ್ದು ಒಮ್ಮಿಲ್ಲದಂಗೆ ಅಕ್ಕವು, ತೋರೆಡಗ್ತಾವು. ಅವು ನೀನಲ್ಲ, ಯಾವಾಗಲೂ ಇದ್ದು ವಸ್ತು, ನಿತ್ಯವಾದದ್ದು, ಎಲ್ಲದರಾಗೂ ಇದ್ದಾವ ನೀನು, ಪರಿಪೂರ್ಣ. ಅದು ಸುಖರೂಪವಾದದ್ದು. ಅದ್ರ ಕಡೆ ಲಕ್ ಕೊಡ ಅಂದ್ರೆ ಆರಾಮಿರ್ತೀನಿ. ಆ ಜ್ಞಾನವನ್ನು ಮಾಡ್ಕೋದು ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ನಿಜವಾದ ನಾನು ಯಾರು?
ಈ ಲಾಭವನ್ನು ಮಾಡ್ಕೊ. ಅದಕ್ಕಾಗಿ ಬಂದದ್ದು ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಉದ್ದೇಶನ ಅದ. ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಉದ್ದೇಶಕ್ಕೆ ಮನುಷ್ಯನ ಜನ್ಮ ಪಡ್ಕೊಂಡು ಬಂದದ್ದು. ಅದಕ್ಕೆ ಪ್ರತಿಯೊಬ್ಬರೂ ಮನುಷ್ಯನ ಜನ್ಮಕ್ಕೆ ಬಂದವರು ತನ್ನನ್ನು ತಿಳ್ಕೊಂಡು ಅದರ ಲಾಭವನ್ನು ಮಾಡಿಕೊಡ್ರಿ. ಆತ್ಮಲಾಭ ಅನ್ಯ ಲಾಭ ನ ವಿದ್ಯತೆ ಅಂತ. ಅದನ್ನು ಬಿಟ್ಬಿಟ್ಟು ಜಗತ್ತಿನ ಅನಾತ್ಮದ ಬಗ್ಗೆ ಎಷ್ಟೇ ನೀ ತಿಳ್ಕೊಂಡು ಏನೂ ಲಾಭ ಇಲ್ಲ. ತೂರಿಡಾಗ್ತವೆ, ಇರುವುದೇ ಇಲ್ಲವು, ಕೈ ಕೊಟ್ಟು ಹೋಗುವು ನಾವು. ಅದನ್ನು ಅವಲಂಬನೆ ಮಾಡಕ್ಕೆ ಹೋಗ್ಬೇಡ. ಅನಾತ್ಮದ ಅವಲಂಬನೆ ಮಾಡಬೇಡ, ಆತ್ಮಾವಲಂಬಿಗಳಾಗಿರಿ ಅಂದ್ರೆ. ವೇದಾಂತದ ಸಾರವನ್ನು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಆತ್ಮಾವಲಂಬನ ಅಂತ. ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ನೀವು ಅಲ್ಲದ್ದು ಯಾವುದೈತಿ ಅದನ್ನು ಅವಲಂಬನ ಮಾಡ. ತೋರಿಕೆ ಎಲ್ಲ ನೀವು ಅಲ್ಲದನ, ಅದನ್ನು ಅವಲಂಬನ ಮಾಡಕ್ಕೆ ಹೋಗ್ಬೇಡ. ಅದು ದುಃಖ ಕಟ್ಟಿಟ್ಟು ಬುತ್ತಿನ. ಅದಕ್ಕೆ ಆತ್ಮಾವಲಂಬಿಗಳಾಗಿರಿ ಅಂತ. ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇರಲಿ ಅಂತ. ನಮ್ಮಲ್ಲಿ ನಮಗೆ ನಂಬಿಕಿಲ್ಲ. ಆತ್ಮವಿಶ್ವಾಸ ಯಾರಿಗೈತೆ? ನಾವು ಇವನು ತೋರಿದ ವಸ್ತುಗಳನ್ನು ನಂಬ್ಕೊಂಡು ಕುಂತೇವಿ, ಶರೀರ ಮುಂತಾದ ಉಪಾಧಿಗಳನ್ನು ನಂಬ್ಕೊಂಡು ಕುಂತೇವಿ. ಅವನ್ನೆಲ್ಲ ಅಲ್ಲಗಳಿವೆ. ಸಂಬಂಧ ತಪ್ಪಿಸ್ಬೋದು, ಲಿಂಕ್ ತಪ್ಪಿಸ್ಬೋದು. ನೀನು ಅಲ್ಲದ ಯಾವುದು, ನೀ ಯಾವುದು ವಿಚಾರ ಮಾಡು. ಸಂಬಂಧ ತಪ್ಪಿಸ್ಕೊಂಡಿದ್ರೆ ನೀ ಆರಾಮಿರ್ತೀವಿ. ಬಾಳೆ ಸಂಬಂಧ ಇತ್ತಂದ್ರೆ ಹತ್ತಿ ನೋಡ್ರಿ, ಹತ್ತಗಷ್ಟು ನಿದ್ದೆ ಹತ್ಯಾಗ ಬಾಳೆ ಸಂಬಂಧ ಎಲ್ಲ ತಪ್ಪೈತಿ, ಆರಾಮಾಯ್ತು. ಮತ್ತೆ ಹತ್ತಿದ ಶರೀರ ಭಾವ ಬಂತಂದ್ರೆ ಹತ್ತಿ ನೋಡು ಬಾಳೆ ಸಂಬಂಧ. ನಾನು ನನ್ನದು ಅಂತ ಇದ್ರ ಬಗ್ಗೆ ಚಿಂತೆ, ಅವಸ್ಥಾ, ಹೊಟ್ಟಿ ಚಿಂತೆ ಯಾಕ್ರಿ ಅಂದ್ರೆ ಆ ಇಂದ್ರಿಯಗಳ ಚಿಂತೆ ಹತ್ತಿ ನೋಡಿ. ನಿನಗೆ ತನ್ನಗೆ ಇದ್ದಿ ನೋಡಪ್ಪ ನಿದ್ದೆ ಹತ್ತಿದಾಗ ಅಂತ. ಇದ್ದಲ್ಲಿ ಹೆಂಗಿದ್ದಿ? ನೀನಾಗಿದ್ದಿ, ಅನ್ಯದ್ದೇನೂ ಆಗಿದ್ದಿಲ್ಲ. ಅಲ್ಲಿ ನಿದ್ದೆಯಾಗಿ ಹೆಂಗಿದ್ದಿ ಹಂಗೆ ಎಚ್ಚರಿಕೆಯೊಳಗಿರ ಕಲಿ. ಈ ಅಭ್ಯಾಸವನ್ನು ಮಾಡಂತ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿತ್ತು ಅಂದ್ಕೊಂಡಿರುವುದು. ಇನ್ನೊಂದು ಎಚ್ಚರನೂ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆನೂ ಹತ್ತಬಾರ್ದು. ಎಚ್ಚರ ಇರಬೇಕು. ಅದ ನಿನ್ನ ನಿಜದ ಎಚ್ಚರ, ಅದ ಸ್ವರೂಪ ಜಾಗೃತಿ. ಅದನ್ನು ನಾವು ಹೊಂದಬೇಕಾಗೈತಿ. ಮೊದಲು ಮಾಡ್ಕೊಳ್ಳುವಂಥ ಕೆಲಸ, ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡು. ಈಗ ಈ ಶರೀರ ಹೋಗೋದ್ರೊಳಗಾಗಿ ಮಾಡ್ಕೊಂಡು ನೀ ಯಾರನ್ನೋದನ್ನು ಖಾತ್ರಿ ಮಾಡ್ಕೊಂಡು ದೊಡ್ಡ ಲಾಭವನ್ನು ಹೊಂತಿ. ಖಾತ್ರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ನೀನು ಯಾರೀತಿ ಅನ್ನೋದು ಹೊಳಿಬೇಕಾದ್ರೆ ಸಮಾಧಿನ ಹೊಂದಬೇಕು. ನೀನು ಅಂದಾಗ ನೀನು ಚಿಂತೆ ಕಡಿತೈತಿ. ಬರೀ ಮಾಹಿತಿ ಮಾಡ್ಕೊಂಡು ಶಬ್ದದ ಮಾಹಿತಿ ಆಯ್ತು ಅದಿಲ್ಲ. ಶಬ್ದದ ಮಾಹಿತಿ ಮಾಡ್ಕೊಂಡ್ರಿ ನೀ ಯಾರಿದೆ ಅನ್ನುವಂತಹ ಅನುಭವ ಮಾಡ್ಕೋಬೇಕಂದ್ರೆ ಜ್ಞಾನ ಸಮಾಧಿನ ಹೊಂದಬೇಕು. ನೀವು ವಿಶ್ವಮದ್ದೆಲ್ಲ ಕೈ ಬಿಟ್ಟು ಅರಿವಿನ ಮೂಲಕ ಸಮಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸೋದು. ಅದಕ್ಕೆ ಜ್ಞಾನ ಸಮಾಧಿ ಅಂತಾರೆ. ಇದು ಅಜ್ಞಾನ ಸಮಾಧಿ. ನಿದ್ದೆಯೊಳಗೆ ತಿಳಿಯಲೇ ಇರ್ತಿ, ಇಲ್ಲಿ ತಿಳಿದೇ ಇರಬೇಕಾಗಿದೆ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ. ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಅವರು ಸಹಿತ ಎಚ್ಚರಿದ್ದ ಆನಂದದ ನೆನಪಿನಾಗಿರೋದು. ಅದಕ್ಕೆ ಗೂಡು ಕಟ್ಕೊಂಡು ಕುಂಡ್ರದು ಮಾನವನ ಕೆಲಸ ಅಲ್ಲ. ಅದನ್ನ ಮಾಡ್ಕೋತ ಕೂತ ಮತ್ತಷ್ಟು ದೇಹ ಬುದ್ಧಿ ಗಟ್ಟಿಯಾಕೈತಿ. ಋಷಿಮುನಿಗಳ ಆದರ್ಶ ಓದ್ತಿರೋ ವಿಷಯ ಪಡ್ಕೋದು ಓದ್ತಿರೋ? ಋಷಿಮುನಿಗಳ ಮಾಡಿದ್ರೆ ನಾವು ಉದ್ದಾಡಕ್ಕೆ ಹೋಗಲಿಲ್ಲ. ಅದ್ರ ಕೂಡ ಗೊತ್ತಿತ್ತು ಅವ್ರಿಗೆ. ಇದ್ರ ಸಂಬಂಧ ಯಾಕೆ ಬೇಡ ಕಳೆದು ವ್ಯರ್ಥ ಕೆಲಸ ಇಲ್ಲ. ಏನೆಲ್ಲ ದೇವ್ರ ಆಟ್ರಿ ಅಂತ. ದೇವ್ರು ನಿನ್ನ ಹುಡ್ಸ್ಯಾನವ, ನೀ ದೇವ್ರು ಹುಡ್ಸ್ಯವ. ಬಂದು ಹೇಳಿದ್ದ ನಾವು ನಾನಾ ಹುಡ್ಸ್ಯಾನ ನಿನಗಂತೇಳಿ. ನೀನು ಅವನು ಹುಡ್ಸಿ ಹೋದಿಲ್ಲ. ನಿನಗೆ ಹುಟ್ಟಿದ್ದು ದೇವ್ರು ನಿನಗೇನು ಕೊಡ್ತಾವು? ನಿನ್ನ ಕಲ್ಪನಾದ ತೋರಿದ ದೇವ್ರು ಅವು ನಿನಗೇನು ಕೊಡ್ತಾವು? ಆ ದೇವ್ರು ಬಂದು ನಿನ್ನ ಕಾಲಿಗೆ ಬಿದ್ದು ಬೇಡ್ಕೊಳ್ಬೇಕಾರ ಅವ ಬಂದ ಎಷ್ಟು ಹೆದ್ರಿ ಅಲ್ವ?
ಬೆದರಿ ಬಡಕ್ದನ ಇದ್ದಂಗೆ ಇದಾರೆ. ದೇವರ ಭಯವೇ ಅಸಂಬದ್ಧ ಅಂತ ರಾಮತೀರ್ಥರು ಸ್ಪಷ್ಟ ಹೇಳ್ಯಾರ ಅವರು. ಏ ಈ ತೋರಾನ್ ಸೂರ್ಕೆಲ್ಲ ಇಂದ್ರಜಾಲದ ಆಟದ ಅನ್ನೋದನ್ನು ತೋರ್ಸಕ್ ಮಾಡ್ಯಾರ. ಸುಡುಗಾಡು ಸಿದ್ದನ ಆಟ, ಬುರ್ರು ಬುಷ್ ಎಲ್ಲ ಹೋಗ್ಬಿಡ್ತೈತಿ. ಸುಡುಗಾಡು ಸಿದ್ದನ ಆಟ ಮೊದಲು ಬರ್ತಿದ್ರು ಅವರು. ಈಗಿನ ಹುಡುಗರಿಗೆ ಅದ್ರ ಇದ ಕಲ್ಪನಾನ ಇಲ್ಲ. ಹೌದಿಲ್ಲ? ಇಂದ್ರಜಾಲದ ಆಟಕ್ಕೆ ಬೆರಗಾಕೊಂಡು ಕುಂತಾರೆ ಇವರು. ಇದು ಶರೀರನ ಇಂದ್ರಜಾಲದ ಆಟ. ಇದಕ್ಕಿಂತ ಸೋಜಿಗದ ವಸ್ತು ಯಾವುದೈತಿ ಈ ಜಗತ್ನ್ಯಾಗ? ತನು ಇದ ನುಡಿದ ಇಂದ್ರಜಾಲದ ಆಟ ಮಿನ್ನುಂಟೆ ಅಂತ. ನೀ ಕಲ್ಪಿಸ್ಕೊಂಡಿಯಲ್ಲ, ಏನೇನು ಕಲ್ಪಿಸ್ಕೊಂಡಿ ಅದನ್ನೆಲ್ಲ ಅಡಗಿಸಿದಾಗ ನಿನಗೆ ಸಮಾಧಾನ. ಕಲ್ಪನಾದ ಬೆನ್ನ ಹತ್ತಿ ಹಂಗ ತಿರ್ಕೊಂತ ಎಷ್ಟು ಜನ್ಮ ಆತ್ರಿ ತಿರ್ಗಾಕೈತಿ. ಏನ್ ಈ ಅಜ್ಞಾನದ ಕಾರ್ಯದೊಳಗೆ ಏನಾರು ಮಾಡಿಕೊಂಡು ಸುಖ ಹೊಂದಬೇಕಂತ ಅದ ಪ್ರಯತ್ನದಾಗ ತೊಡಗಿನು. ಅದ್ರ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಕಾಗಿ ಗುಬ್ಬಿ ಸಹಿತ ಮಾಡ್ತಾವ ನಿಮ್ಮಷ್ಟು ಕೆಲಸ. ಅವಕ್ಕಿಂತ ನೀ ಏನು ಹೆಚ್ಚಿನ ಮಾಡಿದಿ? ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವನ್ನು ದಾಟಿದವರು ಸುಖಿಗಳಾಗ್ಯಾರ. ಇದ್ರಾಗ ಅಜ್ಞಾನದ ಕಾರ್ಯದೊಳಗೆ ಏನಾರು ಮಾಡ್ಕೊಂತ ಕುಂತಿದ್ದವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ಯಾವಾಗ ಪನಿ ಶಾಣೆ ಆಗೋದು? ಇಲ್ಲೇ ಏನಾರ ಮಾಡಿ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು, ಇನ್ನು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಕೇಳ್ತಿರ್ತಾರೆ ಏನ್ ಮಾಡ್ಬೇಕನ್ನೋ, ಇನ್ನ ಮಾಡ್ಬೇಕನ್ನೋದು ಐತೇನೆ? ಏನು ಉಳಿಬಾರ್ದು. ಈ ಜಗತ್ನಾಗ ಏನಾರ ಮಾಡ್ಬೇಕನ್ನೋದು ಎರಡಟ್ಟು ಉಳಿಬಾರ್ದು ನಿಂದು. ಇತ್ತಂದ್ರೆ ಜನ್ಮ ಬರತೈತಿ ನಿಂದು. ಹೌದಿಲ್ಲ? ಎದರದರ ಮ್ಯಾಗ ಆಸಕ್ತಿ ಇತ್ತಂದ್ರೆ ಜನ್ಮ ಬರುದ. ಆಸಕ್ತಿ ಮೂಲಕ ಕರ್ಮಗಳು ಮಾಡಕ್ ಶುರು ಮಾಡ್ತೀವಿ. ಅನಾಸಕ್ತಿ ವೈರಾಗ್ಯ ಹೊಂದಿತ್ತಂದ್ರೆ ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ. ಜಗತ್ತಿನ ಆಗು ಹೋಗುಗಳ ಬಗ್ಗೆ ಉದಾಸೀನತೆಯನ್ನು ಹೊಂದ. ಏನು ಮಾಡಿದ್ರು ಇದ್ರ ಹಣೆ ಬರ ಇಟ್ಟೈತಿ ಬಿಡು ಇದ್ರ ಬಗ್ಗೆ ಉದಾಸೀನ ಆಗ್ಬಿಡ್ತು. ಹಂಗ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಲ್ಲ. ಆ ವೈರಾಗ್ಯ ನಮ್ಮಲ್ಲಿ ಜಾಗೃತ ಆದಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿ ಅನಾಸಕ್ತಿ ಬರ್ತೈತಿ ನೋಡ್ರಿ. ಅನಾಸಕ್ತಿನ ಯೋಗ ಅಂದ. ಆಸಕ್ತಿನ ಭೋಗ. ಅನಾಸಕ್ತಿಯನ್ನು ಹೊಂದಿದವ ಯೋಗಿ. ಅವ ಎದ್ರಾಗೂ ಆಸಕ್ತಿ ಇರೋದಿಲ್ಲ. ಎಲ್ಲದ್ರ ಬಗ್ಗೆ ಉದಾಸೀನ. ಏನು ಬೇಕಾದೈತೆ ಅಂದ್ರೆ ಎಲ್ಲದ್ರ ಬಗ್ಗೆ ಉದಾಸೀನ. ಯಾವ್ದ್ರ ಭಕ್ತಿ ಉದಾಸೀನ ಆಕೈತಿ ಆ ವೃತ್ತಿಗೆ ನೆಮ್ಮದಿ ಇರ್ತದೆ. ಆಸಕ್ತಿ ಇತ್ತಂದ್ರೆ ಹತ್ತಿ ನೋಡ್ರಿ ನಿನಗೆ ಹತ್ತಕಷ್ಟು ಚಾಲು ಆಯ್ತು. ತೀಕಾಕಸ್ತೈತಿ ನಿನ್ನ ಬೇಕಾದ್ಕೊಂಡ್ರು ಅದನ್ನ ಅದ್ರಾಗ ಆಸಕ್ತಿ ಉಳಿಬಾರ್ದು. ಅದು ಒಂದು ನೋಡಿದ ಕೂಡಲೇ ನಮ್ಮ ಏನೇನೋ ನೆನಪಕ್ಕಾವ. ಯಾಕ್ರಿ? ಒಂದು ವಸ್ತು ನೋಡಿದ ಕೂಡಲೇ ಅದ್ರದ್ದು ಏನೇನೋ ಅದ್ರ ಹಿಂದೆ ಭಾಳ ನೆನಪಕ್ಕಾವ. ಏನು ಮಾಡೋದು? ಹೌದಿಲ್ಲ? ತೊಗೊಂಡು ಏನು ಮಾಡಿದ್ದೆಲ್ಲ ನೆನಪು ಮಾಡ್ಕೊತ ಕುಂದು ಏನು ಮಾಡವ? ಏನೂ ಲಾಭ ಇಲ್ಲ. ಅದನ್ನು ಕೈ ಬಿಡು, ಕೆಲಸ ಮಾಡು. ಮನಸ್ಸಿನಾಗ ತುಂಬ್ಕೊಂಡು ಕುಂತಿಲ್ಲ ಬಿಡೋದು. ವಿಷಯ ವ್ಯಾಪಾರ ಎಲ್ಲ ಅಡಗ್ಬೇಕು. ನಾವು ತೋರಿದ್ದೆಲ್ಲ ಅಡಗಿದಾಗ ನಮಗೆ ಸಮಾಧಾನ ಶಾಂತಿ ಸಿಗ್ತೈತೆ. ಏನು ನಿನಗೆ ಬೇಕಾದದ್ದು ನಿನ್ನೊಳಗೈತೆ ಅನ್ನೋದನ್ನು ನೋಡ್ಕೊ. ನಿನ್ನೊಳಗಿದ್ದದನ್ನು ನೋಡ್ಕೊಳ್ಳೋದು ನಿಮಗೆ ಕಠಿಣ ಹಾಕೊಂಡು ಕುಂದೈತಿ. ಗೂಢಾಕೇಶ ನಿದ್ದೆಯನ್ನು ಗೆದ್ದವ. ನಿದ್ರೆಯನ್ನು ನಾವು ಮೀರ್ಬೇಕಾಕೈತಿ. ಎಚ್ಚರಿಕೆ ಒಳಗೆ ವ್ಯವಹಾರ ಮಾಡಿ ದನದ ನಿದ್ದೆಗೆ ಹೋಗ್ತೈತಿ. ನಿದ್ದೆಯಿಂದ ಎಚ್ಚರ ಆದ್ಮೇಲೆ ಮತ್ತು ಅದಕ್ಕೆ ಗಂಟು ಬಿಡ್ತೈತಿ. ಅದ ನಡೆದು ಬಿಟ್ಟೈತಿ ಮನಸ್ಸು. ಅದ ಹೊಳ್ಯಾಡಿ ಸುಳಿದಾಡ್ತೈತಿ. ಅದ್ರಾಗ
ಬೇಸರಿಕೆ ಆಕೈತಿ, ಮತ್ತು ನಿದ್ದೆ ಹೋಗ್ತೈತಿ. ನಿದ್ದೆ ಮಾಡಿದ್ದ ಮತ್ತು ಬೇಸರಿಕೆ ಆಗೋ ವ್ಯವಹಾರ ಮಾಡ್ತೈತಿ. ಎಟ್ಟಂತ ಮಾಡವ ನನಗೆ ಒಂದು ನಿಮಿಷ ಅರ್ಧರ ಮನಸ್ಸನ್ನು ಸುಮ್ಮನೆ ಇರ್ಸಕ್ಕೆ ಕಲಿಸ್ರಿ. ಏನಿರ್ತೈತಿ ನೋಡ್ಕೋರಿ. ಒಂದು ಅರ್ಧ ನಿಮಿಷರ ಮನಸ್ಸು ನಿತ್ತಂದ್ರೆ ಅಲ್ಲಿ ನಿನಗೆ ಎಂಥ ಅನುಭವ ಆಕೈತಿ ನಿನಗೈತಿ. ಮನೆಯೊಳಗೆ ಯಾರ ಸತ್ರ ಹೇಳ್ತಾರ, ಅದು ಒಂದು ಕಟ್ಕಿಟಿ ತಪ್ಪು ಬಿಡು ಅನ್ಬೇಕು. ಉದ್ಯೋಗಿನ ಹಾಕೊಂಡು ಕುಂಡ್ರಾಕ್ ಹೋಗ್ಬಾರ್ದು. ಅಯ್ಯೋ ನನ್ನ ಮನಸ್ಸು ಹಿಂಗಾತಲ್ಲ, ಏನು ಹೋತಲ್ಲ, ಋಣ ಮುಗಿತೆ, ಅದು ಹೋತು. ಹೌದಿಲ್ಲ? ಋಣ ಹರದ ಮ್ಯಾಗ ಒಂದು ಏನೂ ಉಳಿದಿಲ್ಲ, ಹೋಗ್ಬಿಡ್ತು. ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನೀ ಏನು ಹೋಗಿಲ್ಲಲ್ಲ, ಏನು ಹೋದರೂ ನೀ ಹೋಗೋದಿಲ್ಲ, ಶರೀರ ಹೋಗ್ತೈತಿ. ನೀ ಅಲ್ಲದ್ದದು, ನೀ ಅಲ್ಲದ್ದೆಲ್ಲ ನಿನ್ನ ಬಿಟ್ಟು ಹೋಗ್ತೈತಿ. ನಿನ್ನನ್ನು ಬಿಟ್ಟು ನಿನಗೆ ಹೋಗಕ್ಕಾಕೈತಿ? ಆಗುದಿಲ್ಲ. ಯಾವಾಗಲೂ ಇದ್ದ ವಸ್ತು ನೀನು. ಇದ್ದ ವಸ್ತುವಿಗೆ ಹಾನಿ ಇಲ್ಲ. ಇಲ್ಲದ ವಸ್ತುವಕ್ಕೆ ಅಸ್ತಿತ್ವವಿಲ್ಲ, ಅದಕ್ಕೆ ಉಳಿಗಾಲಿಲ್ಲ. ಇಲ್ಲ ತೂರೆಡುವುದು ಅದೆಲ್ಲ. ಇದ್ರ ಬಗ್ಗೆ ಶೋಕಮೋಹ ಮಾಡ್ತಾನೆ ಶಾನ್ಯಾನೋ ಏನು ದಡ್ಡನೇ? ಈ ಶರೀರಾದಿಗಳ ಬಗ್ಗೆ ಶೋಕಮೋಹ ಅದನ್ನು ಮಾಡಕ್ಕೆ ಹೋಗ್ಬಾರ್ದು. ಅದು ತೋರುವುದು ಅಡಗುವುದು ಅವೆಲ್ಲ. ಹುಟ್ಟು ಸಾವುಗಳು ಅವೆಲ್ಲ ತೋರ್ದವು, ಅಡಗ್ತಾವ. ಅವಕ್ಕೆಲ್ಲ ನೀನು ಸಾಕ್ಷಿ ಇದೆ. ಅವ್ರ ಕೂಡ ನೀ ಹುಟ್ಟಲಿಲ್ಲ, ಅವ್ರ ಕೂಡ ನೀ ಏನು ಸಾಯಲಿಲ್ಲ. ನನಗ ಅಂತ ಯಾಕೆ ಹಚ್ಕೊಂಡು ಅದನ್ನ ದುಃಖ ಹಚ್ಕೊಳ್ದಂಗೆ ಇರಕ್ಕೆ ಕಲಿಬೇಕು ನೋಡಿ. ಅದ ಶಾಣೆತನ. ನಿನ್ನ ಭಾವದಾಗಿದ್ದರೆ ನೀ ಆರಾಮತಿ. ನಿನ್ನನ್ನು ನೀ ಮರೆತು ಅನ್ಯ ಭಾವನೆಯನ್ನು ತಾಳಿದ್ದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅವಾಗ ಜೀವ ಅಂದ. ಅನ್ಯ ಭಾವನೆಯನ್ನು ತಾಳಿದವನ ಜೀವ. ಈ ಜೀವ ಭಾವ ಹೋಗಬೇಕು. ಅನ್ಯ ಭಾವನೆಗಳನ್ನು ಅಳದ ತನ್ನ ಭಾವದೊಳಗೆ ಉಳಿಯುವ ಪ್ರಯತ್ನ ನಡಿಬೇಕು ನೋಡಿ. ಅದಕ್ಕೆ ಜೀವ ಭಾವ ನಾಶ ಆಗ್ಬೇಕು. ಅವಾಗ ಮುಕ್ತವ. ಜೀವನ್ ಮುಕ್ತ ಅಂದ್ರೆ ಜೀವ ಭಾವನೆಯನ್ನು ಕಳ್ಕೊಂಡವ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡವ. ಜೀವ ಭಾವನೆಯನ್ನು ನಾಶ ಮಾಡ್ಕೊಂಡು ಅವಾಗ ಮುಕ್ತಿ ನಿನಗೆ. ಅದರಿಂದ ಬಿಡಬೇಡಿ, ನೀನೇ ಮಾಡ್ಕೊಳ್ಳೋದು ಅದನ್ನು. ನಿಮಗೆ ಬೇಕಾದದ್ದು ಮಂದಿ ಅಂತಲೇ ಐತೆ. ಮಂದಿ ಅಂತೇಳಿ ಕೇಳಕ್ಕೆ ಹೋಗ್ಯಲ್ಲ. ಸಾಮಾನ್ಯ ಮಂದಿ ಅಂತೇಳಿ ಕೇಳ್ಬೋದು, ಆರಾಮ್ ಕೇಳ್ತಾರ. ಸುಖ ನಿನ್ನೊಳಗೆ ಇದ್ದದ್ದು. ಅದು ಇನ್ನೊಬ್ಬರಿಂದ ಪಡೆಯೋದೇನು ಸಲ್ಲ. ಮಠ ಅಂದ್ರೆ ಶಾಶ್ವತವಾದ ಸುಖ. ಅದು ಮಠಸ್ಥ ಅಂದ್ರೆ ಶಾಶ್ವತವಾದದ್ದು ಯಾವುದೈತಿ ಅಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸೋ ಅವಂಗ ಮಠಸ್ಥ ಅಂತಾರೆ. ಎಚ್ಚರಿಕೆ ಮೀರುವುದಂದ್ರೆ ಬಾಳೆ ಎಲ್ಲ ಕೆಡಿಸ್ಕೊಂಬೋದು. ಹೋದಿಲ್ಲ? ನಿಜವಾಗಿ ನಾವು ಶಾಂತಿ ಸಮಾಧಾನ ಪಡಿಬೇಕಾತಂದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೋಬೇಕು. ಇವನು ಮೀರಿ ನಿಲ್ಲಬೇಕಾಗ್ತದೆ. ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಕಲಿಸ್ತಾರನ ಇದನ್ನು, ಮೂರು ಅವಸ್ಥೆಗಳನ್ನು ಮೀರುವುದನ್ನು? ಮೂರು ಅವಸ್ಥೆಗಳನ್ನು ಮೀರಿ ಇನ್ನೊಂದು ಅವಸ್ಥೆ ಪ್ರಜ್ಞೆ ಅದ. ಅಷ್ಟು ಯಾರಿಗೆ ಗೊತ್ತೈತೆ ಅದು? ಈ ಸ್ಥೂಲ ಶರೀರದಾಗಿದ್ದಾಗನೇ ಈ ಮೂರು ಅವಸ್ಥೆಗಳನ್ನು ಮೀರಿ ಅದನ್ನು ಅನುಭವ ಮಾಡ್ಕೊಳ್ಬೇಕು ನಾವು. ಮೂರು ಅವಸ್ಥೆಗಳೆಲ್ಲ ತೋರೆಡಗ್ತವೆ. ಒಂದು ಅವಸ್ಥೆ ಒಳಗೆ ಒಂದಿಲ್ಲ. ನೀನು ಮಾತ್ರ ಎಲ್ಲ ಅವಸ್ಥೆ ಒಳಗೆ ಇರೋದಿ. ನಿನಗೆ ಯಾವ ಅವಸ್ಥಾದ ವಿಕಾರನೂ ಹತ್ತಿಲ್ಲ. ಜಾಗ್ರಾವಸ್ಥೆದು ಹತ್ತಿಲ್ಲ, ಕನಸಂದು ಹತ್ತಿಲ್ಲ, ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ ಅಂತ. ಈ ಜಾಗ್ರಾವಸ್ಥೆ ಸುಖಕರ ಆಗಿಬಿಟ್ಟಿದ್ರೆ ಸುಖ ಯಾರೂ ಬೇಡ್ತಿದ್ದಿಲ್ಲಲ್ಲ. ಎಲ್ಲರೂ ಸುಖದ ಬೇಡಿಕೆ ಐತಿ. ಯಾಕೆ? ಸುಖದಿಂದ ಇಲ್ಲಂತ ಸುಖ ಬೇಡ್ತಾರೆ. ಎಲ್ಲ ಥರದ ಅನುಕೂಲ ಐತಲ್ಲ, ಯಾಕೆ ಆರಾಮಿಲ್ಲ? ಇಲ್ಲಿ ಬಿಡ್ರಿ, ಎಲ್ಲ ಅದ ಒಂದ ಇಲ್ಲ. ದೇವ್ರೆಲ್ಲ ಕೊಟ್ಟಾನು, ಅದ ಒಂದು ನೆಮ್ಮದಿ ಒಂದಿಲ್ಲ ನೋಡ್ರಿ ಅಂತ.
ಅದು ಕೊಡಾಕ್ ಇನ್ನೊಬ್ರು ಕೊಡಾಕ್ ಕೊಡೋದು ದೇನ್ಸ ಅಲ್ಲ. ಅದು ನಿನ್ನೊಳಗೆ ಇದ್ದದ್ದು ನೀನ ನೋಡ್ಕೋದು, ಅದನ್ನು ನೆಮ್ಮದಿ ಎಲ್ಲೈತೆ ಅನ್ನೋದನ್ನು. ಹ್ಮ್ ತಮಗೆ ತೃಪ್ತಿ ಆಗೈತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡ್ಕೋಬೇಕು ನಾವು. ತೃಪ್ತಿ ಆಗದಿದ್ರೆ ತೃಪ್ತಿ ಒಂದು ಕ್ರಮ ಹಿಡಿಬೇಕಿಲ್ಲ. ವಿಷಯ ಮನಸ್ಸು ಚಂಚಲ ಯಾಕಾಕೈತೆ ಅಂದ್ರೆ ಅದಕ್ಕೆ ಕಾರಣ ಏನು, ಆ ಕಾರಣ ಹುಡುಕ್ಬೇಕು. ಚಂಚಲತೆಯ ಮೂಲಕ ಮನಸ್ಸಿಗೆ ನೆಮ್ಮದಿ ಇಲ್ಲ ನೋಡಿ. ಆ ಚಂಚಲತೆಗೆ ಕಾರಣ ಏನಂದ್ರೆ ವಿಷಯದಲ್ಲಿ ಸುಖ ಸಿಗಲಿದೆ ಅನ್ನುವಂಥ ವ್ಯಾಮೋಹ. ವಿಷಯದ ವ್ಯಾಮೋಹವನ್ನು ಕೈ ಬಿಟ್ಟಾಗ ನಿನಗೆ ಆರಾಮ ನೋಡಿ, ಅವಾಗ ನಿಶ್ಚಲ ಸ್ಥಿತಿ ಇರ್ತದೆ. ಈ ಶರೀರ ಸುಖ ಕೊಡ್ತೈತೆ ಅಂತ ಹಿಡ್ಕೊಂಡು ಕೂತಿ ಕೊಟ್ಟತಿನ ಅಂತ ಕೇಳಿದ್ರೆ ಕೊಡೋದಲ್ಲ. ಎಲ್ಲ ಭ್ರಾಂತಿಗಳು, ಎಲ್ಲ ಭ್ರಾಂತನ ವಿಷಯ. ಎಲ್ಲ ಇಂದ್ರಿಯಗಳ ಶಿಥಿಲ ಆದರೂ ಶರೀರನಾಗಿನ ವ್ಯಾಮೋಹ ಹೋಗ್ಬೋದು ನೋಡ್ರಿ. ಎಲ್ಲ ಕೆಟ್ಟವು ಇಂದ್ರಿಯಗಳು, ಒಂದು ಸುದ್ದಿಲ್ಲ. ಆದರೂ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗ್ಬೋದು. ಇದರ ವ್ಯಾಮೋಹದ ಮೂಲಕ ಅನೇಕ ವಾಸನಾದಿಗಳು ತಯಾರಾಗ್ಯಾವ. ಅದಕ್ಕೆ ಅನುಗುಣವಾಗಿ ಜನ್ಮಾಂತರ ಕಾದು ಕೂತಾವ. ಇದ್ರ ಮ್ಯಾಗಿನ ವ್ಯಾಮೋಹ ನಾಶ ಆಗದ ಹೊರತಾಗಿ ಈ ಎಚ್ಚರಿಕೆ ಮೀರ್ಲಿಕ್ಕೆ ಆಗುವುದನೇ ಇಲ್ಲ ನಮ್ಗೆ. ಏನ್ ಹೆಂಗ್ ಬಿಡ್ಲಿ ಅಂತಾನೆ ಇದನ್ನ. ಒಂದು ಹರಕಂಗಿ ಬಿಡಕ್ಕಾಗವಲ್ದು ನಮ್ಗೆ. ಯಾಕ್ರಿ ಹೊಳ್ಳೆ ಅದನ್ನ ಮತ್ತೆ ಬಲವಲ್ದು ಇದನ್ನ ಮಾಡ್ತೇವೆ ಅದನ್ನ. ಮೊದಲ ಹೊಳ್ಳೆ ಅದನ್ನ ವ್ಯವಸ್ಥೆ ಮಾಡೋದು. ಯಾವುದೇ ವಸ್ತುವಾಗಲಿ ಅದ್ರ ಮ್ಯಾಗ ಅತಿ ಮಮತೆ ಸಲ್ಲದು ಅಂತ. ಯಾವುದೇ ಆಗಲಿ, ವಸ್ತು ಆಗಲಿ ಅದ ವ್ಯಕ್ತಿ ಆಗಲಿ, ಅತಿ ವ್ಯಾಮೋಹಕ್ಕೆ ಬಿತ್ತಂದ್ರೆ ನಿನಗೆ ಇದರಿಂದ ಬಿಡುಗಡೆ ಆಗಕ್ಕಾಗುವುದನ್ನ ಇಲ್ಲ. ಏ ಇದ್ದು ಇಲ್ಲದಂಗೆ ಇರಾಕ್ ಕಲಿಬೇಕು ನೋಡಿ. ಈಸಬೇಕು, ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗ ಅಂತ ಹೇಳ್ಯಾರಲ್ಲ. ಹೇಳಿಲ್ಲ ಯಾರು? ಪುರಂದರದಾಸರು ಹೇಳ್ಯಾರಲ್ಲ, ಇದ್ದು ಜಯಿಸಬೇಕು. ಇದನ್ನೆಲ್ಲ ಮೀರ್ಬೇಕು ನಾವು ಅಂತ. ಖರೆ ಅಂತ ತಿಳ್ಕೊಳ್ಬಾರ್ದು, ಇದನ್ನು ಸುಳ್ಳು ಅಂತ ತಿಳ್ಕೊಂಡು ಆಟ ಆಡ್ಬೇಕಿದು. ಬಾಳೆದ ಆಟ. ಇವತ್ತಿನ ನಾಳಿಲ್ಲ, ಅದಿಲ್ಲ. ನಾಳಿದ್ದು ನಾಡ್ದಿರೋದಿಲ್ಲ. ಅದು ನಂಬಬೇಡ, ಸ್ಥಿರವಾದದ್ದಲ್ಲ ಇದು. ಸುಳ್ಳನ್ನು ತಿಳ್ಕೊಂಡು ಆಟ ಆಡ. ಆಟ ಆಡ್ತಿರ್ತಾನ, ಪಾಠ ಮಾಡಿದವ ನಾಟಕ ಮಾಡ್ತಾನ, ಅವ್ ಖರೆ ಅಂತ ತಿಳ್ಕೊಂಡು ಮಾಡ್ತಾನ. ನಾವು ಖರೆ ಅನ್ನೋರಂಗ ನಟನ ಮಾಡ್ತಾನವ. ಆದ್ರೆ ಒಳಗೆ ನಾ ಬೇರೆ ಇದನ್ನ ತಿಳ್ಕೊಂಡು ಆಟ ಆಡ್ತಾನವ. ಹಂಗೆ ಅವಾಗ ಬೇರೆ ಇದನ್ನ ತಿಳ್ಕೊಂಡು ಆಟ ಆಡಿದ್ರೆ ಅವಾಗ ಬಾಧೆ ಆಗೋದಿಲ್ಲ. ಹೆಂಗೆ ಆಟ ಆಡ್ತಿರ್ತಾನ, ಆ್ಯಕ್ಟಿಂಗ್ ಮಾಡ್ತಿರ್ತಾನೆ. ಹೌದಿಲ್ಲ? ಖರೇನಪ್ಪ ಇವ ಅಣ್ಣವ್ರಂಗೆ ಮಾಡ್ತಾನೆ, ಆದ್ರೆ ನಾ ಅದಲ್ಲ ತಿಳ್ಕೊಂಡು ಆಡ್ತೇನೆ. ಹಂಗೆ ನೀ ಆಟ. ಇದೊಂದು ನಾಟಕ ರಂಗ. ಜನರೆಲ್ಲ ಪಾತ್ರಧಾರಿಗಳು ಅಂತ. ನಾವು ಪ್ರಾರಬ್ಧ ಕಣ್ಣದವ್ರು ಬಂದ ಪಾತ್ರ ಇದು. ಇದು ಪಾತ್ರನ ನಾನು ಅಂತ ತಿಳ್ಕೊಳಕ್ ಹೋಗ್ಬೇಡ. ಇದ ಖರೆ ಅಂತ ಸೋಗಿವಲ್ಲ ತೋರು. ಸೋಗನ ನಾನಂತಂದ್ರೆ ನಾಟಕ ಮುಗಿದ ಮ್ಯಾಗ ಎಲ್ಲ ಅಡಿಗೆ ಹೋಗ್ತಾವ. ಸೋಗಿಲ್ಲ ವಾದು ಎಲ್ಲ ವಾದು. ಅದರಿಂದ ಒಂದು ಡ್ರಾಮಾ, ನಾಟಕನ ಜೀವನ ಅಂದ್ರೆ ಏ ನಾಟಕ ರಂಗ. ಇದರೊಳಗೆ ನಾವು ಏನ ಮಾಡಿದ್ರು ಹಚ್ಕೊಳ್ದಂಗೆ ಇರಾಕ್ ಕಲಿಬೇಕು ನೋಡ್ರಿ. ಬರ್ತಾವ ನಾವು ಪ್ರಾರಬ್ಧಕ್ಕೆ ಅನುಸಾರವಾಗಿ ಎಂತೆಂಥ ಪ್ರಸಂಗ ಬರ್ತಾವೆ, ಹೇಳಕ್ ಬರೋದಿಲ್ಲ. ಅದಲ್ಲ ಅಂತ ಅದ್ರೊಳಗೆ ಅಲಿಪ್ತ ಆಗಿರಾಕ್ ಕಲಿಬೇಕು. ನನಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ ಅಂತ ಲಿಂಕ್ ತಪ್ಪಿಸ್ಕೊಳ್ಳೋ ಪ್ರಯತ್ನ. ವಿಚಾರ ಇದ್ರೆ ಬರ್ತೈತೆ ನಮಗೆ, ವಿವೇಕ ಇದ್ರೆ. ಅದಕ್ಕೆ ವಿವೇಕವಂತನ ಸಂಘ ಮಾಡಿ ಇದರ ರೂಢಿ ಮಾಡ್ಕೊ.
ಲಿಂಕ್ ತಪ್ಪಿಸ್ಬೋದು. ಬೇಕಾದೈತೆ ಅಂದ್ರೆ ಆಗಿಂದಾಗ ಸಂಬಂಧ ತಪ್ಪಿಸ್ಕೊಂಡಿರೋ ಕಲಿಬೇಕು. ಅದ್ರಾಗ ಅದ್ರಾಗ ತಾದಾತ್ಮ್ಯ ಭಾವ ಹೊಂದಕ್ಕೆ ಹೋಗ್ಬಾರ್ದು. ಮಾಡಿದೆ ಅಂದ್ರೆ ದುಃಖ ಹೊಂತೀನಿ, ನನಗೆ ಆಯ್ತು ಯಪ್ಪ ಇದು ನಾನೇ ಮಾಡೀನಿ, ಎಷ್ಟಾದ್ರೆ ಹಿಡ್ಕೊಂಡು ಬಂದೈತೆ ಅಭಿಮಾನ. ನಿನ್ನ ಇರು ಹೆಂಗೈತೆ ಅಂದ್ರೆ ಅದು ಇದ್ದಕ್ಕಿದ್ದಂಗೆ ಐತಿ, ಅದ್ರ ಕಡೆ ನಿನ್ನ ಗಮನ ಇಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಯಾವುದೈತಿ ಅದ ನಿನ್ನ ಇರು, ಅದ್ರ ಕಡೆ ಲಕ್ಷ್ಯ ಯಾರಿಗೈತೆ ಹೇಳ್ರಿ. ನಮ್ಮ ಇರುವಿನ ಬಗ್ಗೆ ಯಾರಿಗಾರ ಖಬರ್ ಐತೆನ? ನಮ್ಮ ಬಗ್ಗೆ ನಮಗೆ ಇದು ಖಬರ್ ಇಲ್ಲ ಅಲ್ಲ, ಖಬರ್ಗೆ ಎಟ್ಟು ಕುಂತಿ ಅಂದ್ರೆ ನಿನ್ನಲ್ಲಿ ತೋರಿದ್ದರೆ ಬೆನ್ನು ಹತ್ತಿಯಲ್ಲ, ತೋರ್ಕಿ ಬೆನ್ನ. ಸ್ಥಿರವಾದದ್ದನ ಅದು, ಅಸ್ಥಿರವಾದದ್ದೆಲ್ಲ ಅದು. ಈ ಕ್ಷಣಭಂಗುರ ಆಗ ಮತ್ತೆ ಕ್ಷಣಭಂಗುರ ವಸ್ತುಗಳ ಕಡೆ ಎಲ್ಲ ಕೊಟ್ರೆ ಶಾಶ್ವತವಾದ ಇರುವಿನ ಹೊಂದಾಕ ಹೆಂಗಾಕೈತೆ ನಮ್ಗೆ. ಇಂದ್ರಿಯಗಳ ಗೋಚರ ಆಗುವೆಲ್ಲ ಇವು ಕ್ಷಣಭಂಗುರ, ನಾವು ಅನಿತ್ಯತವು, ನಂಬಕ್ಕೆ ಹೋಗೋಣ ಅವನ್ನೆಲ್ಲ. ಅದಕ್ಕೆ ನಾವು ವಿಚಾರ ನಮ್ಮಲ್ಲಿ, ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಯಾವ್ದು ನಿತ್ಯ, ಯಾವ್ದು ಅನಿತ್ಯ, ಯಾವ್ದು ಹಿತ, ಯಾವ್ದು ಅಹಿತದ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತಿ ಇತ್ತಂದ್ರೆ ಏನು ಬೇಕಾದಾದ್ರೂ ಹಚ್ಕೊಳ್ಳೋದಂಗೆ ಇರಾಕ್ ಬರ್ತೈತೆ ನಮ್ಗೆ. ವಿವೇಕ ಇತ್ತಂದ್ರೆ ಏನು ವಿವೇಕ ಇರ್ಲಿಕ್ಕೆ ಇವ ಸುಖರೂಪ ಅಂತ. ಬರೀ ಇವುಗಳ ಹಸನದಾಗ ನಿಮ್ಮ ಜೀವನ ಎಲ್ಲ ಆಯುಷ್ಯ ಎಲ್ಲ ಹಾಳು ಮಾಡ್ಕೋತೀವಿ ನೋಡಿ. ನಿಜವಾಗಿ ವಿವೇಕ ಇದ್ದಾವ ಇದ್ರ ಕಡೆ ಲಕ್ಷ್ಯ ಇರೋದು ನಮ್ದು. ಏನು ಮರಿತಾನ, ಅದರಿಂದ ಏನೂ ಲಾಭ ಇಲ್ಲ ಅಂತ. ಭಾಳ ಕಷ್ಟ ಆಯ್ತು ಅಂದ್ರೆ ಬಾಳೆಗೆ ಬೆಂಕಿ ಹಚ್ಚಲಿ ಅಂತ ತಾನು ಅನ್ಕೊಂತಾನೆ. ಏನು ಮಾಡಿರು ಇದ್ರ ಅಷ್ಟ ಆಯ್ತು ಬಿಡಪ್ಪ ಅಂತಾನ ಅಂತಾನೊಮ್ಮೆ. ಯಾಕೆ ಬಾಯ್ದಾನೆ ಇಷ್ಟು ಗುದ್ದೆ ಆಡೋದಿಲ್ಲ? ಯಾವಾಗಲೂ ಅನುಕೂಲ ಇರೋದಿಲ್ಲ, ಒಮ್ಮೆ ಅನುಕೂಲ ಒಮ್ಮೆ ಪ್ರತಿಕೂಲ ಇರೋದು, ಅದಕ್ಕೆ ಬಾಳೆ ಅಂತಾರೆ. ಯಾವಾಗಲೂ ಅನುಕೂಲ ಇರೋದಕ್ಕೆ ಬಾಳೆ ಅನ್ನೋದಿಲ್ಲ ಅದಕ್ಕೆ. ಭೋಗಿಸೋ ಸಾಮಗ್ರಿ ಅದಾವ, ಆದ್ರೆ ಭೋಗಿಸೋ ಸಾಮರ್ಥ್ಯ ಇಲ್ಲ. ಹಂಗಾರೆ ಏನು ಮಾಡೋದಿನ್ನು? ಮುಪ್ಪು ಬರೋದ್ರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಇಂದ್ರಿಯಗಳ ಮುಖಾಂತರ ವಿಷಯದಲ್ಲಿ ಸುಖ ಹೊಂದಬೇಕನ್ನೋ ಮನಸ್ಸ ಇಂದ್ರಿಯಗಳಲ್ಲಿ ಸಂಕಟ ಹೊಂದತಿ. ಗಂಟ್ಲು ಕಾಣಕ್ಕೆ ಕುಂದಿರ್ತಾವ. ಏನು ನೀ ಸುಖರೂಪ ಅಂತ ಯಾವ ತಿಳ್ಕೊಂಡು ಅವು ನಿನಗೆ ನಿಜವಾಗಿ ಸುಖ ಕೊಟ್ಟವನು ಅಂತೇಳಿ ಕೇಳಿದ್ರೆ ಒಳ್ಳೆ ತಿರುಗಿ ನಾವು ವಿಚಾರಣೆ ಮಾಡೋದಿಲ್ಲ. ಅದು ಬಾಯಿಲೇ ಮಾತಾಡೋಕೆ ಅಷ್ಟ ಇದೆ ಹಗರ್ರಿ ವೇದಾಂತ, ಆದ್ರೆ ಅದನ್ನು ಅನುಭವಕ್ಕೆ ತೊಗೊಂಡು ಉಳ್ಕೊಳ್ಳೋದು ಮಾತ್ರ ಭಾಳ ಕಠಿಣ. ಒಳಗೆಲ್ಲ ಗಂಡನಾಗಿ ವಿಷಯದ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕು ಅನ್ನೋದು ಐತೆ, ಅದಂಗೆ ವಾಸನಾ ಗ್ರಂಥಿ ಹೋಗಿಲ್ಲ. ಬೇಕಾದಂಗೆ ನೀ ಕೇಳ್ತಾನೆ ಅಂದ್ರೆ ಹೋಗೋದು ಭಾಳ ಕಠಿಣ ಐತೆ. ನಿನ್ನ ತಲೆ ಕೆಳಗೆ ಮಾಡ್ತದ ಅದು ಪ್ರಸಂಗ ಬಂದ್ರೆ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕಾಗತ್ತೆ. ಇದಕ್ಕೆ ಈ ಸುಖ ಹೊಂದೋ ಕ್ರಮ ನಮ್ದು ಬರೋಬ್ಬರಿ ಐತೆ ತಪ್ಪೈತೆ ನೋಡ್ಕೊರಿ. ಸರಿಯಾದ ಕ್ರಮದೊಳಗದೇವ, ಕ್ರಮ ತಪ್ಪೇವ ನೋಡ್ಕೊರಿ. ಯಾವ ಮಹಾತ್ಮರು ತಮ್ಮ ಬಾಳೆ ಸುಧಾರ್ಸಕ್ಕೆ ಅಡ್ಡಾಡಿದ್ರು? ಬಾಳೆದ ಕಡೆ ಎಲ್ಲ ಕೊಟ್ರನ ಅವರು? ಯಾವ ಮಹಾತ್ಮ ತಮ್ಮ ಮನೆತನದೊಳಗೆ ಎಲ್ಲರನ್ನೂ ಮಹಾತ್ಮನ ಮಾಡಿದ್ರು ಹೇಳ್ರಿ?
ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಿದ್ದೆ ಹೆಚ್ಚೇ ನಿದ್ದೆ ಮಾಡ್ತೀರ ನೀವು? ಹ್ಞೂ ಮೊದಲ ನಿನ್ನ ಕಲ್ಯಾಣ ನೀ ಮಾಡ್ಕೋ. ಇನ್ನೊಬ್ರು ಗೊಡವಿ ನಿನಗೆ ಅದಕ್ಕೆ ಬೇಕಾಗೈತಿ. ನಿನ್ನ ದಾರಿಯನ್ನು ನೀನು ನೋಡಿಕೋ, ಜಗತ್ತಿನ ಗೊಡವಿ ನಿನಗೆ ಬೇಡ. ಅವ್ರು ಹಂಗೆ ಅದಾರ, ಇವ್ರು ಹಿಂಗೆ ಅದ, ಎದಕ್ಕೆ ಬೇಕಾಗೈತಿ? ನಿನ್ನ ಕೆಲಸ ಅಲ್ಲ ಅದು. ಅವ್ರು ಹೆಂಗಾರ ಹಾಕಿರ್ಬಲ್ರಿ, ಹೌದಿಲ್ಲ? ಅವ್ರು ಎಡ್ಡೆಣಿಸಿ ಮತ್ತು ಒಳ್ಳೆಯವ್ರು ಅವ್ರದ್ದು ಇದು ಮಾಡೋ, ಅವ್ರು ಹಂಗೆ ತೊಗೊಂಡು ಏನು ಮಾಡೋ? ನಾನು ಕೆಡಿಸ್ಕೊಂಡಿರ್ತೈತಿ, ದಾರಿ ತಪ್ಪಿರ್ತದೆ, ಇನ್ನೊಬ್ಬರು ದಾರಿನೋದು ಕೆಡಿಸ್ತೈತಿ, ಅವ್ರ ತಲೆಯಾಗಿ ತೊಗೊಂಡೈತಿ. ಎದಕ್ಕೆ ಬೇಕು ನಿನಗದು? ಸುಳ್ಳು ವೇಳೆ ಕಳಿಸತ್ತು ಹೊಕ್ಕೇವ್ ನೋಡ್ರಿ ನಾವು ಕೆಲಸಕ್ಕೆ. ಲಾಭ ತಗೊಳಂಗಿಲ್ಲ, ಬಿಡೋಂಗಿಲ್ಲ. ಸಿಕ್ಕಂಥ ವೇಳೆ ಸದುಪಯೋಗ ಮಾಡ್ಕೊರಿ. ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದ ಇದು ಮನುಷ್ಯನ ಜನ್ಮದ ಮುಖ್ಯ ಉದ್ದೇಶ. ಇಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ. ನೀವು ಇಂದ್ರಿಯಗಳ ಮುಖಾಂತರ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋದು ಮನಸ್ಸು ಅವ ಇಂದ್ರಿಯಗಳಿಂದ ಒದ್ದಾಡ್ತೈತಿ. ಅದರ ವ್ಯಾಮೋಹದಿಂದ ಕಡೆಕಾಗ ಎಲ್ಲೋ ಒಬ್ಬ ವಿಚಾರವಂತ. ನಿನ್ನ ಕಲ್ಯಾಣ ಎದ್ರೊಳಗದ? ಈ ಮೂರು ಅವಸ್ಥೆಗಳನ್ನು ಮೀರಿದಾಗ ನಿನ್ನ ಕಲ್ಯಾಣ. ನಾವು ಇದರ ಅನುಸಂಧಾನ ಯಾವಾಗ ದಿನನಿತ್ಯ ನಡಿಬೇಕು. ದಿನ ಒಡೆವೇರೇ ಇದೆ. ಬಿಟ್ಟು ಬಿಡದೆ ನಮ್ಮ ಇರುವಿನ ಅನುಸಂಧಾನದಾಗ ಕೊಡಬೇಕು. ಅಂದ್ರೆ ಏನಾರ ನಮ್ಗೆ ಇದು ಗಟ್ಟಿ ಆಕೈತಿ. ನಮಗೇನು ಬೇಕಾಗೈತಿ ಅದ್ರ ನೆನಪಿನಾಗಿದ್ದೇವೋ, ಏನು ಬೇಡಾದ್ರ ನೆನಪಿನಾಗಿದ್ದೇವೋ ನಾವು. ಅಂದ್ರೆ ಬೇಡಾದ್ರೆ ನೆನಪು ಮಾಡ್ತೇವಿಲ್ಲ. ಬಾಯಿಲೆ ಸೀತಾರಾಮ, ಕೈಲಿ ಹಾಕಾರಾಮ, ಹೌದಿಲ್ಲ? ಮಾತಿನಂತೆ ಕೃತಿ ಇರಬೇಕು. ಮಾತು ಮನಸ್ಸು ಕೃತಿ ಒಂದಾದಾಗ ಇದು ಅನುಭವ ಬರ್ತೈತೆ ನಮ್ಗೆ. ಮಾತಾಡೋದೊಂದು, ನೀವು ಮಾಡೋದೊಂದು, ಇರೋದೊಂದು. ಅಂದ್ರೆ ಹೇಳುವುದಾರೆ ಭಾಳ ಚಲೋ ಹೇಳ್ತಾನೆ, ಆದ್ರೆ ಇರೋಕ್ಕಾಗವಲ್ದು. ಅದರಂತೆ ಜೀವಿಸಿದ್ರೆ ನಿನಗೆ ಅದರ ಲಾಭ ತಗೊಂಡಾಗ ನೀನು. ಸುಖದಿಂದ ಇರ್ಬೇಕನ್ನೋಂಗಿದ್ರೆ ಸುಖದ ಬಗ್ಗೆ ಸರಿಯಾಗಿ ತಿಳ್ಕೊ, ಕೇಳಿದ್ದನ್ನು ಮನನ ಮಾಡು. ಯಾವಾಗಲೂ ಅದರ ಅನುಸಂಧಾನದಾಗ ತೊಡಗಿ. ನಾವು ಎದರ ನೆನಪು ಮಾಡ್ತೇವೆ? ಬರೀ ಬಾಳೆದ ನೆನಪ, ಸಮಾಧಾನ ಶಾಂತಿ ಕೆಡಿಸೋದ್ರ ನೆನಪು ಮಾಡ್ಕೊತ ಕುಂದಿರ್ತೀವಿ. ಆರಾಮಿ ನೆನಪು ಮಾಡ್ಕೊತ ಇದ್ರೆ ಎಷ್ಟು ಆರಾಮ ಇರ್ತೈತಿ. ಅದ್ರ ಬಿಟ್ಬಿಟ್ಟು ಈ ಶರೀರ ಹಿಡ್ಕೊಂಡು ಕುಂತಿ. ವಸ್ತುಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ದೇವರು ಬೇರೆ ಬೇರೆ ಅದಾವ. ದೇವ್ರಂದ್ರೆ ಇರು ಆನಂದ ಸ್ವರೂಪಕ್ಕಂತಾರ. ಅದ ನೀನಂತ ನಂಬು. ನೀವೆಲ್ಲರೂ ದೇವ ಸ್ವರೂಪಿಗಳದಿರಿ ಅನ್ನೋದನ್ನು ನಂಬ್ರಿ. ಅರಿವೇ ತಾನಾಗಿ ಉಳ್ಕೋಬೇಕು, ಏನು ಶರೀರ ತಾನಾಗಿ ಉಳ್ಕೋಬೇಕು? ನೀನಾಗಿದ್ರೆ ಆರಾಮ್ ಇರ್ತೀವಿ, ಏನು ಶರೀರ ನೀನಾಗಿದ್ರೆ ಆರಾಮ್ ಇರ್ತೀವ? ನಿದ್ದೆ ಹೆಚ್ಚಾಗಿ ಶರೀರ ಸಂಬಂಧ ತಪ್ಪೈತೈತೆ, ಆರಾಮನ ಐತಿ. ಅಲ್ಲಿ ನಿನ್ನಷ್ಟಕ್ಕೆ ನೀ ಇದ್ದೆ ಆರಾಮೈತಿ. ಎಚ್ಚರದಕ್ಕೂ ಈ ಶರೀರ ಹಿಡ್ಕೊಂಡು ಕೂತಿ ಆರಾಮ್ ಕಳ್ಕೊಂಡು ಕೂತೀನಿ. ಮತ್ತೆ
ಅಂತ್ಯ ಕಾಲದಲ್ಲಿ ಎಂಥ ಸಂಸ್ಕಾರ ಇರ್ತೈತೆ ನೋಡ್ರಿ, ಅದ ಮುಂದುವರಿತೈತಿ, ಮುಂದಿನ ಜನ್ಮಕ್ಕೆ ಅದ ಬರ್ತೈತಿ. ಮನುಷ್ಯೇತರ ಪ್ರಾಣಿಗಳ ಶರೀರ ಏನೈತೆ ಅಲ್ಲ ಅದು ಬರೀ ಭೋಗಮಯ ಅದು. ಆದ್ರೆ ಮನುಷ್ಯನಲ್ಲಿ ಇದು ಭೋಗಮಯ ಅಲ್ಲ, ಇದು ಕರ್ಮಭೂಮಿನ ಹೌದು. ಮಾಡಿದ್ದನ್ನು ಹಿಂದಿನ ಊಟ ಮಾಡ್ಕೊಂತ ಈಗ ಮತ್ತೆ ಮಾಡಕ್ ಬರ್ತೈತಿ. ಇದಕ್ಕೆ ಈ ಅವಕಾಶ ಮನುಷ್ಯರನ್ನು ಹೊರತುಪಡಿಸಿ ಯಾವ ಜೀವಿಗೂ ಇಲ್ಲ. ಇದು ಭೋಗಮಯ ಅಲ್ಲ, ಸ್ವರೂಪವನ್ನು ಹೊಂದಲಿಕ್ಕೂ ಇದನ್ನು ಮಾಡ್ಕೊಳಕ್ ಬರ್ತೈತಿ. ಯಾವಾಗಲೂ ಇದರ ಅನುಸಂಧಾನ ತೊಡಗಿದ ಮಾತ್ರ ಇದು ಕೆಲಸ ಆಗೈತೆ ನೋಡಿ. ಈ ಜಗತ್ತಿನ ಇಹಪರ ಭೋಗಾದಿಗಳಲ್ಲಿ ಆಸಕ್ತಿ ಏನು ಐತಲ್ಲ, ಅದೇ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇದು ಸುಖದಿಂದ ಇರ್ಬೇಕಂದ್ರೆ ಎಲ್ಲದರ ಬಗ್ಗೆ ಅನಾಸಕ್ತಿಯನ್ನು ಹೊಂದ. ಎಲ್ಲರದು ಪುನಃ ಪುನಃ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ಧ್ಯಾನದಾಗ ಐತಿ ಮನಸ್ಸು. ಕಾಮ್ ಇದ್ದಲ್ಲಿ ರಾಮ್ ಇಲ್ಲ, ರಾಮ್ ಇದ್ದಲ್ಲಿ ಕಾಮ್ ಇಲ್ಲ. ಯಾರ್ಯಾರು ದುಡುಕಿ ಎಷ್ಟೆಷ್ಟು ಪ್ರಬಲ ಆಕೈತಿ ಅದನ್ನು ಅವಲಂಬಿಸ್ಕೊಂಡು ಕಾರ್ಯಸಿದ್ಧಿ ಆಕೈತಿ ನೋಡ್ರಿ. ಯಾವ ವಿಷಯ ಸಂಪರ್ಕ ಭೋಗದಿಂದ ಮೊಟ್ಟ ಮೊದಲು ನಿನಗೆ ಅನುಭವ ಬಂದೈತೆ ಅಂದ್ರೆ ಶರೀರ ನಾನು ಅನ್ನೋದು ಮೊದಲು ಗುರ್ತೋ, ಏನು ಆನಂದ ನಾನು ಅನ್ನೋದು ಮೊದಲು ಗುರ್ತೋ? ಮೊದಲು ಆನಂದದ ಗುರ್ತದ. ಅದು ನಮ್ಮದು ಅನ್ನೋಂಗಿಲ್ಲ, ನಿಮ್ಮದು ಅನ್ನೋಂಗಿಲ್ಲ, ಎಲ್ಲರಿಗೂ ಸಂಬಂಧಪಟ್ಟದ್ದು. ಆನಂದ ಯಾರ್ದಲ್ಲ ಹೇಳ್ರಿ? ದೇವ್ರಂದ್ರೆ ಆನಂದ ಸ್ವರೂಪ. ಹಂಗಾರೆ ದೇವ್ರ ನಮ್ದಲ್ಲ ಅಂದ್ರೆ ಆ ದೇವ್ರು ನಮ್ದಲ್ಲ, ಈ ದೇವ್ರು ನಮ್ದಲ್ಲ ಅಂತೀರ. ಯಾಕಂದ್ರೆ ನೀ ನಾಮರೂಪಗಳನ್ನು ನೀನ ಕಲ್ಪಿಸ್ಕೊಂಡು ಬೇರೆ ಬೇರೆ ಅಂತ ತಿಳ್ಕೊಂತಿ. ತೋರಿಕೆ ಒಳಗೆ ಬೇರೆ ಬೇರೆ ಕ್ರಮ ಇಲ್ಲ. ತೋರಿಕೆ ಒಳಗೆ ಬೇರೆ ಬೇರೆ ಕ್ರಮ ಇರ್ಬೋದು, ಆದ್ರೆ ಇರುವಿಕೆ ಒಳಗೆ ಒಂದೇ ಕ್ರಮ ಅದು. ಏನು ಈಗ ಬದಲಾವಣೆ ಹೊಂದುವ ಅವೆಲ್ಲ, ಇದು ಬದಲಾಗೋದಿಲ್ಲ, ಒಂದೇ ನಮೂನೆ ಐತಿ. ಅದನ್ನು ಲಕ್ಷಿಸಿ ನಾವು ಹೇಳೋದು ಕೇಳೋದು ಅಭ್ಯಾಸ ನಡೆದ್ರೆ ಅದು ನಮಗೆ ಅನುಭವ ಬರ್ತದೆ. ತತ್ಕಥನ, ತಚ್ಚಿಂತನ, ಪರಸ್ಪರ ಪ್ರಬೋಧನ, ಇದೇ ಅಧ್ಯಯನ ನಡಿಬೇಕು ನೋಡಿ. ಸ್ವರೂಪದ ಅಧ್ಯಯನ ಅಂತಾರೆ ಇದಕ್ಕೆ. ಇದನ್ನು ಬಿಟ್ಟು ಬೇರೆ ಮಾರ್ಗನೇ ಇಲ್ಲ. ನೀವು ನೆಮ್ಮದಿಯಿಂದ ಇರ್ಬೇಕಂದ್ರೆ ಈ ಶರೀರ ಇರುವುದರೊಳಗಾಗಿ ವಿಷಯದ ವ್ಯಾಮೋಹವನ್ನು ನಾಶ ಮಾಡ್ಕೋ. ಆ ವಾಸನ ಹಂಗ ಉಳಿತೆ ಅಂದ್ರೆ ಮತ್ತೆ ಅದನ್ನ ನಿನ್ನ ಎಳ್ಕೊಂಡು ಅಡ್ಡಾಡ್ತೈತಿ, ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ ನೋಡ್ರಿ. ಈಗ ಹಳೆ ಸದುಪಯೋಗ ಮಾಡ್ಕೋ, ವಾಸನ ಕಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡು. ಇದ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕು ನೋಡ್ರಿ. ಶ್ರವಣ ವಾಸನ ಕಳ್ಕೊಬೇಕಂತಂದ್ರೆ ಈ ಕಾಯಕ ಮಾಡಿದಾಗ ವಾಸನೆಗಳ ಕ್ಷೀಣಕೋತ ಬರ್ತಾವ. ಮನುಷ್ಯನ ಜನ್ಮದ ಕೆಲಸ ಇದು. ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಯಾವುದು ಅಂದ್ರೆ ಇದ ಕಾಯಕ ನಾವು ಮಾಡ್ಕೋಬೇಕು. ಅಜ್ಞಾನದಿಂದ ಬಿಡುಗಡೆಯನ್ನು ಹೊಂದೋದು, ದುಃಖದಿಂದ ಬಿಡುಗಡೆಯನ್ನು ಹೊಂದೋದು, ಇದಕ್ಕಾಗಿ ಪ್ರಯತ್ನ ನಡಿಬೇಕು ನೋಡ್ರಿ. ಬರೀ ಬಾಳೆ ಸಂಬಂಧನ ಪ್ರಯತ್ನ ನಡೆಸೇವೆ ನಾವು, ವಿಷಯ ಸಂಬಂಧ. ಎಲ್ಲರೂ ಕಾಮನ ಕೈಯಾಗ ಸಿಕ್ಕು ಒತ್ತಾಡಿ ಅವರ ಕಾಮನ ಪೂಜಾರಿಗಳೇ ಆಗಿಬಿಟ್ಟಿವಿ. ಕಾಮನ ಗೆದ್ರೆ ಶಿವ, ಗೆದ್ದಿದ್ದಿದ್ರೆ ಶಿವನ ನೀ. ಉಪ ಅಂದ್ರೆ ಸಮೀಪ. ಎಲ್ಲಿ ಆನಂದದ ಸಮೀಪ ಮನಸ್ಸನ್ನು ಕೂಡಿಸೋದಕ್ಕೆ ಉಪವಾಸ ಅಂತಾರೆ. ಏನ್
ಅಲ್ಲಿ ಮನಸ್ಸನ್ನು ಕುಂಡಿಸ್ಲಿಕ್ಕೆ ಆಗೋದು ನಮ್ಗೆ. ಬರೇ ವಿಷಯಗಳು ಬೆನ್ನು ಹತ್ತೀವಿ. ನೀವು ಶಿವೋಪಾಸಕರು ಏನು ಶವೋಪಾಸಕರು, ಶರೀರ ನೆನಪು ಮಾಡ್ಕೋತ ಕೂತ್ರೆ ನೀವು ಶಿವೋಪಾಸಕರು ಹೆಂಗಾಕಿರಿ? ಇದ್ರೊಳಗೆ ಯಾವ್ದು ನಾನಲ್ಲೂ ತಿಳ್ಕೊಳ್ಳೋ ಪ್ರಯತ್ನ ನಡೆದೈತೇನ? ಯಾವ ವಿಶ್ವವಿದ್ಯಾಲಯದೊಳಗೆ ಇದನ್ನ ಪ್ರಯತ್ನ ನಡೆಸಿರಿ ಹೇಳಿ? ಉಪವಾಸ ಅಂದ್ರೆ ಅದೇ, ಉಪವಾಸ ಅಂದ್ರೂ ಅದಕ್ಕೆ ಅಂತಾರೆ, ಮನಸ್ಸನ್ನು ಯಾವಾಗಲೂ ನಿನ್ನ ನಿಜವಾದ ಇರುವಿನ ಸಮೀಪ ಇಡುದಕ್ಕೆ ಉಪಸಮಿತಿ ವಾಸ ಐತಿ ಉಪವಾಸ ಅಂತ. ಮನಸ್ಸನ್ನು ಆತ್ಮನ ಸಮೀಪ ಇಡುದಕ್ಕೆ ಉಪವಾಸ ಅಂತಾರೆ. ಮನುಷ್ಯನ ಉಪವಾಸ ಮಾಡೋರು ಶರೀರ ಉಪವಾಸ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ, ಮನುಷ್ಯಗೆ ಉಪವಾಸ ಮಾಡಿದ್ರೆ ಮನುಷ್ಯ ಆರಾಮ ಇರ್ತೈತಿ. ಮನುಷ್ಯಗೆ ಯಾವುದೇ ಥರದ ಕಲ್ಪನೆಗಳನ್ನು ಮಾಡಲಿಲ್ಲ ಅಂದ್ರೆ ಮನಸ್ಸು ಆರೋಗ್ಯನ ಇರ್ತೈತಿ. ಕಲ್ಪನೆಗಳ ಸೇವನೆಯಿಂದ ಮನಸ್ಸು ಬದುಕೈತಿ. ಅತಿ ವಿಚಾರ ಮಾಡಾಕೈತಿ ಅಂದ್ರೆ ತಲೆ ಕೆಟ್ಟು ಹುಚ್ಚಿಡ್ದೋಕೈತಿ. ಭಾಳ ಕಡಿಮೆ ಮಾಡು ವಿಚಾರ, ಹೌದಿಲ್ಲ? ಅದಕ್ಕೆ ಮಾಡುವ ವಿಚಾರ ಎಲ್ಲ ಬಂದ್ ಮಾಡಿರಂತೆ ಮನಸ್ಸು ಭಾಳ ಆರಾಮ ಇರ್ತೈತಿ. ಯಾವುದೇ ಥರದ ವಿಚಾರಗಳಿಗೆ ನೀವು ಆಸ್ಪದ ಕೊಡಲಿಲ್ಲ ಅಂದ್ರೆ ಮನುಷ್ಯನ ಉಪವಾಸ ಮಾಡಿದಂಗೆ. ನಾವು ಉಪವಾಸ ಅಂದ್ರೆ ಬರೀ ಶರೀರದಷ್ಟ ಐತಿ. ಶರೀರ ಆರೋಗ್ಯ ಇಟ್ಕೋಬೇಕು, ಶರೀರ ಉಪವಾಸ ಮಾಡಬೇಕು. ದೊಡ್ಡ ಲಾಭ ಐತಿ. ಪರಮ ಔಷಧಂ ಅಂತ ಉಪವಾಸ ಮಾಡೋದನ್ನು ಲಂಘನ. ಯಾಕೆ ಮಾಡ್ಯಾರ ಅವನು? ಮೊದಲೆಲ್ಲ ಹಿರಿಯರು ಅವನ್ನೆಲ್ಲ. ಒಬ್ಬ ಡಾಕ್ಟರ್ ಹೇಳಿದವನು ಮಾಡೋದ್ರಿಂದ ಎಷ್ಟು ಲಾಭ ಐತಿ, ಎಲ್ಲ ಒಳಗಿನ ಕಲ್ಮಶ ಎಲ್ಲ ಹೋಗ್ಬಿಡ್ತೈತಿ ಉಪವಾಸ ಮಾಡೋದ್ರಿಂದ. ಇವೆಲ್ಲ ಮುಡ್ಕ ಎಲ್ಲ ಸ್ಟಾಕ್ ಉಳಿದಿರ್ತೈತಿ ಅದ್ರೊಳಗೆ. ಅದು ಜಮಾ ಆಗಿ ಜಕ್ಕೋತೈತಿ ಹಿಂದಗಡೆ. ಅದು ಏನು ಸಿಗ್ಲಿಕ್ಕೆ ನೀ ಏನು ಹಾಕೋದು ಬಿಡು, ನೀನು ಅದನ್ನೆಲ್ಲ ಮುಡ್ಕ ಎಲ್ಲ ಎಳ್ಕೊಂತದ, ಒಳಗಿಂದ ಎಲ್ಲ ಎಳ್ಕೊಂಡ್ಬಿಡ್ತದೆ ಅಂತ. ಹಸದು ಇದ್ರಾಗ ಏನೂ ಉಳಿದಿಲ್ಲ. ಅವಾಗ ಸ್ವಚ್ಛ ಆಕೈತಿ. ನೀನು ಇದೆಲ್ಲ ಉರಾಲಿಂಗ್ ಆಕೈತಿ ನಿಂತು. ನೀನು ಒಳಗೆ ಇರ್ತೈತಿ ಅದು ಮುಡ್ಕ ಒಳಗೆ ಬಿದ್ದದ್ದು ಸ್ಟಾಕ್ ಉಳ್ದದ್ದು ಉಳ್ಕಲ ಹಾಕಿ 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 ಬಿದ್ದು ಬಿಟ್ಟಿರ್ತೈತಿ. ಅದನ್ನ ಮತ್ತೆ ಹಾಕೋದು ಪುರ್ಸೊತ್ತಿಲ್ಲ. ಬಿಡೋದನ್ನು ನೋಡೋದನ್ನು ಎಷ್ಟು ಸ್ವಚ್ಛ ಆಕೈತಿ. ಅವಾಗ ಹಾಕೋದು ಬಂದ್ ಮಾಡ. ಅದ ಗೊತ್ತಿದ್ದವ ಅದನ್ನು ಬಂದ್ ಮಾಡ್ತಾರೆ. ಭಾಳ ದಿನ ಬದುಕಬೇಕಂತಂದ್ರೆ ಹಾಕಬೇಡದಕ್ಕೆ, ಭಾಳ ಲಿಮಿಟ್ನಾಗಿರೋದು. ಮತ್ತು ಯೋಗಿಗಳು ಯಾಕೆ ಭಾಳ ದಿನ ಶರೀರ ಯಾಕೆ ಇದು ಬದುಕಿಸ್ತಾರೆ? ಅದಕ್ಕೆ ಆಹಾರ ಸಿಕ್ಕಂಗೆ ಹಾಕೋದಿಲ್ಲ. ಅದಕ್ಕೆ ಭಾಳ ದಿನ ಭಾಳ ದಿನ ಬದುಕುದಿಲ್ಲ. ನಾವು ಕಡಿಮೆ ತಿನ್ನು, ಆಯುಷ್ಯ ಹೆಚ್ಚಾಕೈತಿ ನಿಂದು. ಆಯುಷ್ಯ ಭಾಳ ದಿನ ಬದುಕಬೇಕಾತಂದ್ರೆ ಕಡಿಮೆ ತಿನ್ನಕ್ಕೆ ಕಲಿ. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ. ಹಾನಿನ ಮಾಡ್ತೈತಿ ಅದು, ಅದಿಲ್ಲ? ಹ್ಯಾಂಗೆ ಬಿಡುದ್ರಿ? ತಿನ್ಬೇಕು, ತಿನ್ನುವುದು ಹೌದಿಲ್ಲ? ಅದಕ್ಕೆ ಹುಟ್ಟಿ ನೋಡ, ಹೌದಿಲ್ಲ? ಬದುಕೋದಕ್ಕಾಗಿ ತಿನ್ನೋದಕ್ಕಾಗಿ ಬದುಕಬೇಡ. ಬದುಕೋದಕ್ಕಾಗಿ ತಿನ್ನೋರು ಯಾರ್ದೇವು ನಾವು? ತಿನ್ನೋ ಸಂಬಂಧ ಬದುಕ್ತೇವೆ, ಅದಕ್ಕಾಗ ಹುಟ್ಟೇವಪ್ಪ ನಾವು ಅಂತ. ಅದಕ್ಕೆ ತಿನ್ಬೇಕಂತ ಹೇಳ್ತಾರೆ. ಏನು ಒಂದು ಹೊತ್ತು ಎಲ್ಲ ನೋಡ್ರಿ ಬೇಕಾದ್ರೆ ಯಾವಾಗಿಂದನೂ ಐತಿ. ಅನಾದಿ ಕಾಲದಿಂದ ಋಷಿಮುನಿಗಳು ಹೇಳ್ಕೊಂತ ಬಂದಾರ. ಅಲ್ಲಿ ಹಿಮಾಲಯದ ಸುಧಾ ಒಂದು ಹೊತ್ತು ಏನಾರು ಹಾಕಿಬಿಟ್ರೆ ಅಂದ್ರೆ ಹೊಳ್ಳೆ ಅವ್ರ ಮರನೇ ದಿನ ಏನು ಹಾಕೋದು, ಅಲ್ಲಿ ಮಠ ಏನು ಹಾಕುವುದಿಲ್ಲ. ಎಷ್ಟು ಇದ್ರ ಆರೋಗ್ಯ ಇರ್ತೈತಿ ಶರೀರ. ಅದರ ಮರ್ಮ ನಮಗೆ ಗೊತ್ತಿಲ್ಲ. ಹಂಗೆ ಹಾಕೋದಪ್ಪ. ಹೊತ್ತಾಯ್ತು ನಡೆಯುವ ದೌಡ ಸುರ್ಗುಡಾಕೈತಿ ಹೊಟ್ಟಿ, ಮತ್ತೆ ಹಾಕೋದನ್ನು ಏನಾರು ಒಂದು ಹಾಕೋದಪ್ಪ. ಅದಕ್ಕೆ ನಿಯಮಿತನದಿಂದ ಅದನ್ನು ಯಾಕ್ರಿ ಸರಿಯಾಗಿ ಅದಕ್ಕೆ ಆರೋಗ್ಯಕರವಾದಂಥ ಅನ್ನ ಒಂದು ಹೊತ್ತು ಊಟ ಮಾಡಿ ನೀವು ಬೇಕಾದ್ರೆ ನೋಡಿ ಹೆಂಗಿರ್ತದೆ ಶರೀರ. ಅದಕ್ಕೆ ಯೋಗಿಗಳಾದ ಮರ್ಮ ಗೊತ್ತಿರ್ತೈತೆ ಅವ್ರಿಗೆ. ಶರೀರ ಆರೋಗ್ಯ ಇಡಬೇಕಪ್ಪ ಅನ್ನುವಂಗಿದ್ರೆ ಅದಕ್ಕೆ ಆಹಾರ ಅತಿ ಹಾಕಕ್ಕೆ ಹೋಗ್ಬಾರ್ದು. ಅದು ಒಂದೇ ಹೊತ್ತಂದ್ರೆ ಎಷ್ಟು ಎಗ್ಗಳಾಗಿ ಹೊಡೋದಲ್ಲ. ಯಾಕ್ರಿ ಅದು ಒಂದು ಸರಿಯಾಗಿ ಅದ ಮಿತವಾದ ಆಹಾರ ಊಟ ಮಾಡಬೇಕು ಅಂತ ಐತಿ ನಿಯಮ. ಆರೋಗ್ಯಕ್ಕೆ ಹಾಕ್ಬೇಕಂದ್ರೆ ಊಟ ಬಲ್ಲ ನಾವು ರೋಗಿಲ್ಲ ಅಂತ ಹೇಳ್ತೀವಿ ನಾವು. ಅವು ಏನು ಸಿಕ್ಕಿದ್ದೆ ಹೊಡ್ಕೊಂತ ಮತ್ತು ದವಾಖಾನಿಗೆ ಹೋಗೋ ಪಳೆ ಬರ್ತೈತಿ, ಹೌದಿಲ್ಲ? ಇವೆಲ್ಲ ಯಾಕೆ ನಮ್ಮಲ್ಲಿ ರೋಗಾದಿಗಳ ತಿನ್ನುವೂ ಇಲ್ಲ ನಮ್ಗೆ.
ತಿನ್ಬೋವಿಲ್ಲದಕ್ಕೆ ಬ್ಯಾನಿ ಬರ್ತಾವೆ. ಏನು ತಿಂದ್ರೆ ಏನಾಕೈತಿ, ಎಷ್ಟು ತಿನ್ನಬೇಕು ಅನ್ನೋದು ಇದೇ ಇಲ್ಲ ನಿಯಂತ ಲಿಮಿಟೇ ಇಲ್ಲ. ಅದು ಏನು ಬೇಕಾದಷ್ಟು ಹೊಡಿಬೋದು. ಯಾರು ಹೊಡೆದ ನಿದ್ದೆ ಒಮ್ಮೆ ಎದ್ದು ಬಿಟ್ಟಿರ್ತೀವಿ, ನಿದ್ದೆ ಮಾಡಿಬಿಟ್ರೆ ಅದೇ ರೂಢಿ ಆಗಿಬಿಟ್ಟೈತೆ ನಮಗೆ. ಕಡಿಮೆ ತಿನ್ನೋ ರೂಢಿ ಮಾಡಿ ಶರೀರ ಎಷ್ಟು ಆರಾಮಿರ್ತೈತೆ ನಮಗೆ. ಸಮರ್ಥರಿಗೆ ಬಿಟ್ಬಿಟ್ರೆ ರಾತ್ರಿ ಊಟನ ಬಿಟ್ಬಿಟ್ರೆ. ಇಲ್ಲಿ ನಮ್ಮಲ್ಲಿಂದ ಚಾಲು ಮಾಡಿದಾರೆ ಅದನ್ನು, ಊಟನ ಬಂದ್ ಮಾಡಿಬಿಟ್ರೆ. ಅದು ಮಾಡಿಬಿಡು ತಡ್ರಿ ಅನ್ನೋದು ಗಾಡಿನ. ಮೊದಲ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೊಟ್ಟಿ ಕಟ್ಕೊಂಡು ಬರ್ತಿದ್ರು ಅವರು. ಅಲ್ಲಿ ಹುಬ್ಬಳ್ಳಿಯಾಗ ಸ್ಟ್ಯಾಂಡ್ನಾಗ, ಬಸ್ ಸ್ಟ್ಯಾಂಡ್ನಾಗ ಅಲ್ಲಿಂದ ಕಟ್ಕೊಂಡು ಬರ್ತಿದ್ರು ಅವರು. ಮನ್ಯಾಗ ಕಟ್ಟಿ ಕಳಿಸ್ತಿದ್ರು ಅವಾಗ ಅದನ್ನೆಲ್ಲನೂ ಕೈ ಬಿಟ್ಟು. ನಾನು ಉಪ್ಪಿಟ್ಟು ಕಟ್ಕೊಂಡು ಹೋಗಿದ್ದೆ, ತಿನ್ನುವುದೆಲ್ಲ ಮಾಡೋದು, ತಗೊಂಡು ಅವನ್ನೆಲ್ಲ ಕೈ ಬಿಟ್ಕೊಂತ ಹೋದ್ರು. ಅದು ರೂಢಿ ಬಿದ್ದು ಬಿಟ್ಟೈತೆ. ಅದು ಮನ್ಯಾಗ ಕಟ್ಟಿ ಕಳಿಸ್ಬಿಡ ಅವ್ರು. ರಾತ್ರಿ ಏನು ಮಾಡವ್ರು ಅದ್ರ ಕಡಿಮೆ ಮಾಡ್ಕೊಂತ ಬರ್ಬೇಕು. ಆ ವಯಸ್ಸಾದ್ಮ್ಯಾಗ ಅಂತಿ ಭಾಳ ಕಡಿಮೆ ಮಾಡ್ಬೇಕು. ವಯಸ್ಸಿದ್ದಾಗ ಏನೇನು ನಡೀತಿತ್ತು, ವಯಸ್ಸಾದ್ಮ್ಯಾಗ ಭಾಳ ಅದನ್ನು ಕಡಿಮೆ ಮಾಡ್ಬೇಕು. ಅಲ್ಪಾಹಾರ ರಾತ್ರಿ ಭಾಳ ಏನೋ ಅಂಥವು ಲೈಟ್ ಯಾಕಾರು ಸ್ವಲ್ಪ ಹಣ್ಣು ಇಂಥವು, ಏನೋ ಹಾಲು ಇಂಥವು ತಗೊಂಡು ಮಾಡ ಆ ರೂಢಿ ಮಾಡ್ಕೋ. ನಿದ್ದೆ ಹತ್ತದಿಲ್ರಿ ನಮಗಿರ್ತಾರೆ. ರೂಢಿ ಮಾಡ್ಕೊಂಡ್ರೆ ತಾನ ಆಕೈತೆ. ಅದ ನೋಡ್ಬೇಕಾದ್ರೆ ನೀ ಶರೀರ ಎಷ್ಟು ಆರಾಮಿರ್ತದೆ. ಇದ್ರ ಸಂಬಂಧ ತೇಕ್ಬೇಕಾಗೈತೆ ಅಲ್ಲ, ಹೊಟ್ಟಿ ಸಂಬಂಧ. ಹೊಟ್ಟಿ ಮಾಡಿತು ಮುರ ಬಟ್ಟಿ ಅಂತಿರಲ್ಲ, ಹೌದಿಲ್ಲ? ಏನಪ್ಪ ಹೊಟ್ಟಿ ಸಂಬಂಧ ಮಾಡ್ಬೇಕಲ್ಪ, ಇವನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಕುಂದಿರ್ತು. ಅದು ಏನು ಹಾಕಿರೋ ಅದಕ್ಕೆ ಮತ್ತು ಸಮಾಧಾನ ಇಲ್ಲ. ಬ್ರಹ್ಮ ಕಪಾಲ ಅದು, ಹೊಟ್ಟಿ ತುಂಬ್ಸಕ್ಕಾಗೋದೂ ಇಲ್ಲ. ಅವತ್ತು ಹಪಾಪಿ ಹೆಚ್ಚಾಗೋದನ. ಅದು ಹೆಂಗೆ ಅದಕ್ಕೆ ರುಚಿ ಹಸ್ತಿ ಹೊಟ್ಟಿಗೆ ಹಾಕಿದಂಗೆ ಅದಂಗೆ ಹೆಚ್ಚಾಕೈತಿ. ಇನ್ನೂ ಹಾಕನು ತುಂಬುದನ ಇಲ್ಲ. ಹೊಟ್ಟಿ ತುಂಬಿ ಶರೀರ ಬಿಟ್ಟವ್ರಿ, ಅದರಿಂದ ತೃಪ್ತಿ ಆಗುವಂಗೆ ಇಲ್ಲೇ ಇಲ್ಲ. ಅದು ತೃಪ್ತಿ ಆಗುವಷ್ಟು ಯಾರ್ದಾರ ಅದಕ್ಕೆ ಹಾಕಕ್ಕಾಗೋದನೇ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದರೂ ಅದನ್ನು ತೃಪ್ತಿ ಪಡಿಸೋಕ್ಕಾಗೋದಿಲ್ಲ. ಬ್ರಹ್ಮ ಕಪಾಲ ಅದು, ತುಂಬುದನ ಇಲ್ಲ. ನಮ್ಮ ಕೆಲಸ ಕೆಲಸ ಶರೀರ ಆರೋಗ್ಯವಾಗಿ ಇಟ್ಕೊಂಡು ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಹೆಚ್ಚಿನ ನೀ ಇದನ್ನು ಮಾಡಕ್ಕೆ ಹೋಗ್ಬೇಡ ಇದ್ರಾಗ. ಯಾಕೆ ಇದು ಕೆಟ್ಟ ಹೋಗೋದನೇ ಇದು. ಬೇಕಾದಂಗೆ ಇದನ್ನು ಆ ಬಂಗಾರದ ಅರಕ್ಕೆ ಹಾಕಿರಿಸೋದ ಮತ್ತು ಅದನ್ನು ಕೆಡಿಸೋದನ. ಅದು ಏನು ಕಮ್ಮಂದು ಏನು ಬೇಕಾದ ಹಾಕನಿ ಇದು ಮತ್ತು ಕೆಡಿಸೋದನ. ಇದು ಕಚ್ಚಾ ಮಾಲ್ ತಯಾರು ಮಾಡೋ ಕಾರ್ಖಾನೆ ಅಂತಿದ್ರು ಅಜ್ಜವ್ರು. ಪಕ್ಕಾ ಮಾಲ್ ಹಾಕೋದು ಕಚ್ಚಾ ಮಾಲ್ ತಯಾರು ಮಾಡ್ತೈತಿ. ಅವು ಗಿಡಗಂಟಿಗಳು ಕಚ್ಚಾ ಮಾಲ್ ತಿಂದು ಪಕ್ಕಾ ಮಾಲ್ ಕೊಡ್ತಾವ. ಅವು ಪರೋಪಕಾರಕ್ಕಾಗಿ ಅದಾವ. ಇದು ಚಲೋ ತಿಂದೆಲ್ಲ ಮತ್ತೆ ಹೊಲಸು ಮಾಡಿಬಿಡ್ತೈತಿ, ಹೌದಿಲ್ಲ? ಇದು ಕಚ್ಚಾ ಮಾಲ್ ತಯಾರು ಮಾಡೋ ಕಾರ್ಖಾನೆ. ಕಮ್ಮಂದೆಲ್ಲ ಮಾಡಿ ಹಾಕಿದ್ದು ಮತ್ತು ಕಚ್ಚಾ ಮಾಲ್ ತಯಾರು. ಅವು ಪಕ್ಕಾ ಮಾಲ್ ತಯಾರು ಮಾಡ್ತಾವೆ ಕಚ್ಚಾ ಮಾಲ್ ತಿಂದ. ಎಲ್ಲ ಬಿಟ್ಟದ್ದೆಲ್ಲ ಅದಕ್ಕೆ ಹಾಕ್ತಿಲ್ಲ, ಗೊಬ್ಬರ ಅದಕ್ಕೆ ಹಾಕಿದ್ವಿ. ಅವು ಚಲೋ ಫಸಲು ಕೊಡ್ತಾವೆ. ಅವಕ್ರ ಜೀವನ ಹೆಂಗೆ, ಇದ್ರ ಜೀವನ ಹೆಂಗೆ? ಮನುಷ್ಯನಷ್ಟು ಕೆಟ್ಟ ಪ್ರಾಣಿನ ಯಾವುದೂ ಇಲ್ಲ ಅಂದ. ಎದಕ್ಕೆ ಉಪಯೋಗ ಐತಿವೋ ಇದು? ನೀನು ಯಾರಿಗೆ ಆದೆಯೋ ಎಲ್ಲ ಮಾನವ ಅಂದಿಲ್ಲ. ಉಳ್ಕಿದ ಪ್ರಾಣಿಗಳೆಲ್ಲ ಉಪಯೋಗ ಅದಾವು. ಮನುಷ್ಯರದ ಏನು ಉಪಯೋಗ ಐತಿ ಹೇಳಿ? ಎದಕ್ಕೂ ಉಪಯೋಗ ಇಲ್ಲ. ನೀವು ಅದಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ನಿನ್ನ ನಿಜವನ್ನು ತಿಳ್ಕೊಂಡಾಗ ಅಷ್ಟೇ ಉಪಯೋಗ ಇದೆ. ಬಾಕಿ ಏನು ಮಾಡಿದ್ರು ಮನುಷ್ಯನ ಜನ್ಮಕ್ಕೆ ಲಾಭ ಇಲ್ಲ. ಇದ್ರಾಗ ಅದೇ ಲಾಭ. ನೀವು ಅದು ನಿನ್ನ ನಿಜವನ್ನು ತಿಳ್ಕೊಳ್ಳೋದು ಒಂದೇ ಲಾಭ. ಮನುಷ್ಯ ಕುಲದ ಜನನದ ಲಾಭ ತಾನಾರಂಬುದನ್ನು ತಿಳ್ಕೊಳ್ಳೋದು ಒಂದೇ. ಬಾಕಿದು ಏನು ಮಾಡಿದ್ರು ಲಾಭ ಇಲ್ಲ ಈ ಮನುಷ್ಯನ ಜನ್ಮದಾಗ ಅಂತ. ಅದಕ್ಕೆ ಅದನ್ನು ಮೊದಲು ಮಾಡ್ಕೋಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋದು ಒಂದೇ ಇದಕ್ಕೆ. ಬಾಕಿದು ಏನಾರ ಮಾಡಕ್ಕೆ ಹೋದೆ ಅಂದ್ರೆ ನಿನಗೆ ಹಾನಿನ. ಎಲ್ಲ ಕೆಲಸ ಬಿಡೋದನ್ನ ಮಾಡೋದ್ರಾಗ ಏನು ಲಾಭ ಇಲ್ಲ. ಅದ್ರಾಗ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ಇದು ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ.
ಅದಕ್ಕೆ ಮಹತ್ವ ಕೊಟ್ಟಾರ ಇದಕ್ಕೆ. ಏ ಅದಕ್ಕೆ ಶ್ರೇಷ್ಠತ್ವ. ತಿಳ್ಕೊಳ್ಳಿಲ್ಲ ಅಂದ್ರೆ ಇದರಂತ ಕನಿಷ್ಠ ಪ್ರಾಣಿನ ಯಾವುದಿಲ್ಲ. ಮತ್ತೆ ಏ ಬೇರೆ ಬೇರೆ ಜಾತಿಯವರಿಗೆ, ಬೇರೆ ಬೇರೆ ವರ್ಗದವರಿಗೆ ಬೇರೆ ಬೇರೆ ಆನಂದ ಇರ್ತೈತಿ. ಎಲ್ಲರಿಗೂ ಒಂದೇ ಇರ್ತೈತಿಲ್ಲ, ಎಲ್ಲರಿಗೂ ನೀತಿ ಒಂದೇ ಐತಿಲ್ಲ. ಏನೇನೇನು ಕಲ್ಪಿಸ್ಕೊಂಡು ನಾ ಬೇರೆ ನೀ ಬೇರೆ ಅಂತ ತಿಳ್ಕೊಂಡು ಕುಂತೀವಿ. ಕಲ್ಪನಾ ರಹಿತ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಿಲ್ಲ. ಕಲ್ಪನಾ ರಹಿತ ಆದಾಗ ಏನಿರ್ತೈತಿ ನೀವ ನೋಡ್ಕೋರಿ. ಯಾವುದೇ ತರದ ಕಲ್ಪನೆಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಏನಿರ್ತೈತಿ ಅನ್ನೋದನ್ನು ನೀವ ನಿರೀಕ್ಷೆ ಮಾಡಿ ನೋಡ್ಕೋರಿ. ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಎಷ್ಟು ದಿನ ಹಿಡಿತೈತಿ ಏನು ಇದು. ನಾ ಏನು ಹೇಳಾರಿಂದ ಏನಾರ ನೆನಪು ಮಾಡ್ತಿ, ಏನಾರ ಹಾಕೊಂಡ್ಕೊಂಡಿರ್ತಿ. ಏನ್ ತಿಳಿತಿ ಅದೇ ಇರ್ತಿ ನೋಡು. ಕತ್ತಿ ತಿಳಿದ್ರೆ ಕತ್ತಿ ಇರ್ತಿ, ಕುದುರೆ ತಿಳಿದ್ರೆ ಕುದುರೆ ಇಡ್ತಿ. ನಿನ್ನ ತಿಳಿದ್ರೆ ಬ್ರಹ್ಮನ ತಿಳಿದ್ರೆ ಬ್ರಹ್ಮನೇ ಇರ್ತಿ. ಬ್ರಹ್ಮವಿದ್ ಬ್ರಹ್ಮ ಭವತಿ. ವೃತ್ತಿ ಏನ ತಿಳುವಳಿಕೆ ಆಗ್ಬೇಕಾರ ಅದ ಆಕಾರ ಆದಾಗ ಆ ವಸ್ತುವಿನ ಜ್ಞಾನ ನಮಗಾಕೈತಿ. ಯಾವುದೇ ವಸ್ತುವಿನ ಜ್ಞಾನ ಆಗ್ಬೇಕಾರ ವಸ್ತುವಿನ ಆಕಾರ ಆಗ್ಬೇಕಾಕೈತಿ. ಆ ವಸ್ತುವಿನ ಆಕಾರ ಆದಾಗ ಅದರ ಅನುಭವ ನಮಗಾಕೈತಿ. ಹಂಗೆ ಬ್ರಹ್ಮದ ತಿಳುವಳಿಕೆ ಆಗ್ಬೇಕಾದ್ರೆ ಬ್ರಹ್ಮಾಕಾರ ಆದಾಗ ಬ್ರಹ್ಮದ ಜ್ಞಾನ ನಮಗೈತಿ. ಅನ್ಯ ಆಕಾರವನ್ನೆಲ್ಲ ಕೈ ಬಿಡ್ಬೇಕು. ನೀ ಯಾ ಆಕಾರ ಆಗಿ ನೋಡ್ಕೋ ಅಂತಾರ. ಯಾ ಆಕಾರ ಆಗೈತಿ ಮನಸ್ಸು? ತೋರಿಕೆ ಆಕಾರ ಹಾಕೊಂಡು ಕುಂತೈತಿ. ತೋರಿಕೆ ಆಕಾರ ಎಲ್ಲ ಕೈ ಬಿಟ್ಟಾಗ ನಿನ್ನ ಇರುವಿಕೆ ಆಕಾರ ಆಕೈತಿ. ತದಾಕಾರ ಬ್ರಹ್ಮಾಕಾರ ಆಕೈತಿ. ವೃತ್ತಿ ತದಾಕಾರ ಆದಾಗ ಅದರ ಅನುಭವ ನಮಗಾಕೈತಿ. ಏನ್ ಅದಕ್ಕೆ ಏನ್ ನೆನತಿ ಅದೇ ಇರ್ತಿ ನೋಡಂತ. ಏನನ್ನು ನೆನೆವನು ಅಂತಹನ ಆಗಿಹನು ಅಂತ. ಯಾರ್ಯಾರು ಏನೇನು ನೆನಪು ಮಾಡ್ತೀರಿ ಅದ ಆಗಿ ಬಿಡ್ತೀರಿ ನೀವು. ವಿಷಯದ ವ್ಯಾಮೋಹಕ್ಕೆ ಬಿದ್ದರೆ ತೀರ್ಥ ನೋಡ್ರಿ, ತಾಳಕ್ ಬರುದನ ಇಲ್ಲ. ನೋಡಿ ಅದ್ರ ವ್ಯಾಮೋಹಕ್ಕೆ ಬಿದ್ದವ್ರ ಚರಿತ್ರ ಏನೇನಾಗ್ಯಾರ ಅನ್ನೋದನ್ನ ಇತಿಹಾಸವನ್ನು ನೋಡ್ತಿ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಪೂಗವನತಿಗಳೆಯದೆ ಮನುಷ್ಯರು ಅಂತ. ಮನುಷ್ಯನೊಳಗೆ ಹಿಡಿದದ್ದು ಕೈ ಬಿಡುದು ಎಲ್ಲರಿಗೂ ಒಂದೈತಿ. ಕಲ್ಪನಾ ರಹಿತ ಆಗಿರುವುದು ಎಲ್ಲರಿಗೂ ಒಂದೈತಿಲ್ಲ. ಮುದುಕಾಗೋ ಮಠ ಮಾಡಿದೆಲ್ಲೋ ಬಾಳೆ. ಏನ್ ಕೊಡ್ತದ ನಿನಗೆ ಬಾಳೆ? ಅದರಿಂದ ಏನ್ ಲಾಭ ಮಾಡ್ಕೊಂಡು ಹೇಳು. ಇನ್ನು ಮ್ಯಾಗರ ನಿಜವಾದ ಸುಖ ಎಲ್ಲೈತೆ ಅನ್ನೋದನ್ನು ತಿಳ್ಕೋಬೇಕಿಲ್ಲ. ಅದು ಇರು ಏನೈತೆ ಅಲ್ಲ, ಏನೂ ಆಗಿಲ್ಲ. ಅದು ಇರುವಂಗೈತೆ ಐತಿ. ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ದು. ಲಕ್ಷ್ಯ ಕೊಟ್ರೆ ಅದ ಇದಕ್ಕಿದ್ದಂಗೆ ನಮ್ಗೆ ಅನುಭವ ಬರ್ತೈತಿ. ಮನಸ್ಸು ಎತ್ತಾಗ ಹೋಗೈತಿ, ಅದ ಅದಕ್ಕೆ ಹತ್ತೈತಿ ನೋಡ್ರಿ. ಮೂರ್ತ ವಸ್ತು ತೆಗಿ, ಅಮೂರ್ತ ಇದ್ದೇ ಇರ್ತೈತಿ. ನಾವು ಎಲ್ಲಿ ತನಕ ಬಾಳೆ ಬೆನ್ನು ಹತ್ತಿ ಸುಖ ಹೊಂದಬೇಕಂತ ಹೊಂಟೇವಿ, ಬಾಳೆ ಬೆನ್ನು ಹತ್ತಿ ಅಲ್ಲಿ ತನಕ ನಮ್ಗೆ ನೆಮ್ಮದಿ ಅನ್ನೋದಿಲ್ಲ. ಇಲ್ಲ ಕನಸಿನ ಮಾತಾಡ. ನಾವು ದಾರಿ ತಪ್ತೇವೆ, ಹಿಂದಿನವ್ರನ್ನು ದಾರಿ ತಪ್ಪಿಸ್ತೇವೆ. ಮಹಾತ್ಮರೆಲ್ಲ ಕಲ್ಪನಾ ಸಾಮ್ರಾಜ್ಯ ಮಾಡ್ಕೊಂಡು ಸುಖ ಹೊಂದಿದ್ರು. ಅವರು ಅದನ್ನೆಲ್ಲ ಅಡಿಗೆ ಸುಖ ಹೊಂದಿದ್ರು. ಎದರ್ ಬೆನ್ನು ಹತ್ತಿರಿ ನೋಡ್ಕೋರಿ. ಸುಳ್ಳಿನ ಬೆನ್ನು ಹತ್ತಿ ಹೊಂಟಿರಿ. ಸತ್ಯದ ದರ್ಶನ ಮಾಡ್ಕೋರಿ. ದಾರ್ಶನಿಕರು ಯಾರು ಅಂದ್ರೆ ಸತ್ಯ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಂಡವರು. ಶರೀರ ಭಾವ ಬಂದ ಕೂಡಲೇ ನಾ ಸಾಯ್ತೇನೆ, ನಾ ಹುಡ್ತೇನೆ ಅನ್ನೋದು ನೋಡಿ. ನಿದ್ದೆಯೊಳಗೆ ಈ ಶರೀರ ಸಂಬಂಧ ಇದ್ದಿದ್ದಿಲ್ಲ, ಅಲ್ಲಿ ಸಾಯುವುದು ಇಲ್ಲ, ಹುಟ್ಟುವುದೂ ಇಲ್ಲ. ಅದಕ್ಕೆ ಈ ಶರೀರ ನಾನು ಕಲ್ಪನಾ ತೆಗೆದು ಹಾಕದ. ಅವಾಗ ನೀ ಆರಾಮ್ ಇರ್ತಿ ನೋಡು. ಶರೀರದ ಎಚ್ಚರಿಕೆ ಹೋತು ಅಂದ್ರೆ ಆರಾಮ್ ನೋಡು. ಶರೀರದ ಎಚ್ಚರ ಬಂತ, ನೆನಪು ಬಂತಂದ್ರೆ ಹತ್ತಿ ನೋಡ್ರಿ. ಹೊಟ್ಟಿ ಚಿಂತಿ, ತಿಂಡಿ ಚಿಂತಿ,
ಉಂಡುಟ್ಟು ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸ್ಯಾರ ಎಲ್ಲರೂ. ಮುಂಜಾನೆ ಸಂಜೆ ಮಟ್ಟ ಅದ ನಡೆದತ್ತಿಲ್ಲ. ಉಂಡುಟ್ಟು ಸುಖಿ ಆಗ್ಬೇಕಂತ ಯಾವ ಮಹಾತ್ಮರು ವ್ಯವಸಾಯ ಮಾಡಿದ್ರೆ ಹೇಳ್ರಿ ನೀವು ನನಗೆ. ಅದನ್ನು ಮಾಡಲಿಲ್ಲ ಅವರು. ತಿನ್ನಾಕ ಬಡ್ಕೊಳ್ಳಿಲ್ಲ. ಇದಕ್ಕಾಗೆ ಹುಟ್ಟೀನ. ಉಣ್ಣೋದು ತಿನ್ನೋದು ಇಲ್ಲಿ ತನಕ ಮಾಡಿರೋದು ಏನು ಸುಖ ಸಿಗ್ತೇನೆ. ಊಟಕ್ಕೆ ವಿಷಯಕ್ಕೆ ಮರುಗತಿ ಪಾತಂಗೆ ಕೂಟ ಒಪ್ಪದೆ ಶಿವ ಪದದೋಳು ಅಂತ. ಏನು ಆಗ್ಬೇಕು ನಿನಗೆ? ಆಗೋದನೇ ಇಲ್ಲ. ಅದಕ್ಕೆ ನಿಜವಾಗಿ ಸುಖ ನಿನ್ನೊಳಗೈತಿ. ಉಣ್ಣೋದ್ರಾಗಿಲ್ಲ, ತಿನ್ನೋದ್ರಾಗಿಲ್ಲ. ನೋಡು, ಇಂದ್ರಿಯ ಸಂಪರ್ಕ ಭೋಗದಾಗ ಅದು ಇಲ್ಲ ಇಲ್ಲ. ಅದನ್ನೆಲ್ಲ ಕಡೆಗಣಿಸಿನಿಂದ ಸುಮ್ಮನೆ ನಿನ್ನೊಳಗೆ ನೀನು ಹುಡುಕು. ನೀನ ಸುಖ ಸ್ವರೂಪ ಇದೆಯ ಅನ್ನೋದು ಅವನ್ನೆಲ್ಲ ಮಾಡ್ಕೊ. ಇಂದ್ರಿಯ ನಿಗ್ರಹ ಹತೋಟಿ ಇಟ್ಕೊಳಕ್ಕೆ ಕಲ್ಕೊ. ಅವನು ವಿಚಾರದಿಂದ ನಿನ್ನಲ್ಲಿ ವಿವೇಕ ಇದ್ದಾಗ ಬರ್ತೈತಿ. ಎಲ್ಲ ಇಂದ್ರಿಯ ನಿಗ್ರಹ ಮಾಡ್ಕೊಂಡ ನೀನು ಯಾರಿದ್ದಿ ಅನ್ನೋದು ತಿಳ್ಕೊಳಕ್ ಬರ್ತೈತಿ ನೋಡ್ರಿ. ಇದ ಮನುಷ್ಯನ ಜನ್ಮದ ಲಾಭ. ಇಂದ್ರಿಯಗಳ ಮಜಾಕ್ ಬಿದ್ದ ಅದನ್ನ ತೃಪ್ತಿಪಡಿಸುವಂತ ಹೋದ ನಿನ್ನ ಜೀವನ ಎಲ್ಲ ಹಾಳಾಗಬೇಕು. ಮತ್ತು ಅದ್ರ ಮ್ಯಾಗಿನ ಪ್ರೀತಿ ಹಂಗ ಉಳಿತೈತಿ. ಮತ್ತೆ ಹುಟ್ಟಾಕಸ್ತತಿ. ಜನ್ಮ ಜನ್ಮ ಅಂತ ತಿರುಗು ಪಳೆ ಬರ್ತೈತಿ. ಅದಕ್ಕೆ ಇದನ್ನು ವಿಚಾರ ಮಾಡಿ ಇದ್ರಾಗ ಏನು ಲಾಭ ಐತೆ ಅನ್ನೋದನ್ನ ನೀನ ತಿಳ್ಕೊ. ಇದ್ರ ಬೆನ್ನು ಹತ್ತಿದವ್ರು ಏನು ಸುಖ ಹೊಂದ್ಯಾರ ಹೇಳಿ? ಇಂದ್ರಿಯಗಳ ಮಜಾಕ್ ಬೆನ್ನು ಹತ್ತಿದವ್ರು. ಅದರಿಂದ ವಿಮುಖ ಆದವರು ಯಾರು ದುಃಖಿಗಳಾಗ್ಯಾರ ಹೇಳ್ರಿ? ಬಿಟ್ಟು ನೋಡಿ ಹೆಂಗೈತಿ ನೋಡು. ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿ ನೋಡು. ಅದ್ರಾಗ ಎಷ್ಟು ಲಾಭ ಐತಿ ನಿನಗೆ ಗೊತ್ತಾಕೈತಿ. ಇದನ್ನ ಮಾಡಿದ್ರೆ ಏನು ಲಾಭ ಆಯ್ತು? ಎಲ್ಲ ಹಾನಿನ ನಿನಗೆ. ದಿವಾಳಿ ತೆಗೆದು ಹೋಗ್ತಿಲ್ಲ. ನಿನ್ನ ಜೀವನ ಎಲ್ಲ ಹಾಳಾತಿಲ್ಲ. ಇದ್ರ ಬೆನ್ನು ಹತ್ತಿ ದಿವಾಳಿ ತೆಗೆದು ಹೋಗ್ತಿ. ತೃಪ್ತಿ ಪಡ್ಸಕ್ಕೆ ಆಗಲಿಲ್ಲ ನಿನಗೆ. ಏನು ಈಡಾಗುವುದಿಲ್ರಿ. ಅದಕ್ಕೆ ಎಷ್ಟು ಜನ್ಮ ಆವತಿ ತೊಗೊಂಡೈತಿ, ಬಲಿ ತೊಗೊಂತದ. ತೃಪ್ತಿ ಅನ್ನೋದು ಇಲ್ಲೇ ಇಲ್ಲ ಅದಕ್ಕೆ. ಹಂಗೆ ಬಡ್ಕೊಂಡು ತೇಕುದ. ಯಾಕೆ ತೇಕ್ತಿ? ಕೆಲಸ ಇಲ್ಲ. ಇದ್ರ ಬೆನ್ನು ಹತ್ತಿ ತೇಕಾಕೈತಿ. ಯಾಕೆ ನಾವು ಸಂಕಟ ಪಡ್ತೇವೆ ಅನ್ನೋದು ವಿಚಾರ ಮಾಡಿ ಯಾರು ಅಂತಿದ್ರು ಅಜ್ಜ ಅವ್ನು. ಯಾಕೆ? ಇಂದ್ರಿಯಗಳ ಬೆನ್ನು ಹತ್ತಿ ಒಂದು ತೃಪ್ತಿ ಪಡಿಸಕ್ಕೆ. ಅದನ್ನು ತೃಪ್ತಿ ಪಡಿಸಕ್ಕೆ ಆಗೋದೂ ಇಲ್ಲ. ಅದನ್ನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಅದಕ್ಕೆ ವಿಚಾರದಿಂದ ಅವನ ಹಿಂದೆ ಬಂದ್ ಮಾಡವನು. ಇಂದ್ರಿಯಗಳ ವ್ಯಾಪಾರ ಅವು ಅನಿತ್ಯದವ, ದುಃಖ ಕೊಡ್ತಾವ, ಯಾರಿಗೂ ಹಿತ ಕೊಡೋದಿಲ್ಲ ಅಂತ ತಿಳಿದು ಹಿಂದಕ್ಕೆ ಸರ್ ಅದು ನಿನ್ನಿಂದಲೇ ನಿನಗೆ ತೃಪ್ತಿ. ಇಂದ್ರಿಯಗಳ ಬೆನ್ನು ಹತ್ತಿರ ಎಂದೂ ತೃಪ್ತಿ ಆಗುವುದನೇ ಇಲ್ಲ ನಿನಗೆ. ಹಂಗೆ ತೇಕು ತಪ್ಪೋದಿಲ್ಲ. सकल साधु संत महाराज को